प्रकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां वेदव्यासगुणाभास विद्याधीश सदां वशः मां निराशं गतक्लेशं कुर्वनाशं हरेनिशम् लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्यात्मिकार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय अशोच्यानन्दशोचस्त्वं प्रज्ञावादांश्च भाषसे गतासून् अगतासूंश्च नाम शोचन्ति पण्डिताः श्रीगुरुभ्यो नमः हरिः ओम् ಮೋಕ್ಷಕ್ಕೋಸ್ಕರ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಈ ಅಂಶವನ್ನ ಪ್ರಾಯಃ ಎಲ್ಲ ಆಸ್ತಿಕ ವರ್ಗವೂ ಕೂಡ ತಿಳ್ಕೊಂಡಿದೆ. ಅಷ್ಟು ಸುಲಭವಾಗಿ ಮೋಕ್ಷ ಅನ್ನೋದು ಪ್ರಾಪ್ತವಾಗಲ್ಲ. ದಿನದಲ್ಲಿ 2 ನಿಮಿಷ ನೆಮ್ಮದಿಯಿಂದ ಶಾಂತಿಯಿಂದ ಕಳೆಯಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡೆದಿದ್ದಾಗ ಶಾಶ್ವತವಾದ ಸುಖ ಮೋಕ್ಷ ಅದಕ್ಕೆ ಇನ್ನೆಷ್ಟು ಪ್ರಯತ್ನ ಪಡಬೇಕಾಗತ್ತೆ ಅನ್ನೋದನ್ನ ಅವರವರ ಅನುಭವದಲ್ಲಿ ತಿಳ್ಕೋಬಹುದು. ಆ ಪ್ರಯತ್ನ ಪಡುವಾಗ ಹೆಂಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದು ಮಾಡಿದ್ರೆ ಆರಾಮಿರಬಹುದು, ಅದು ಮಾಡಿದ್ರೆ ಆರಾಮಿರಬಹುದು, ಹೀಗಿದ್ರೆ ನಾನು ಚೆನ್ನಾಗಿರ್ತೇನೇನೋ, ನೆಮ್ಮದಿ ಸಿಗುತ್ತೇನೋ ಅಂತ ಹೇಳಿ ನಿಯತವಾದ ಒಂದು ಮಾರ್ಗವನ್ನ ತಿಳಿಯದೆ ಸುಖಕ್ಕೋಸ್ಕರ ಪ್ರಯತ್ನ ಅಂತ ಪಡೋದಿದೆ. ಆದರೆ ಶಾಸ್ತ್ರಕಾರರು ಅದು ಯಾವುದು ಹೇಳಲೇ ಇಲ್ಲ. ಐಹಿಕ ಸುಖವನ್ನ ಪಡೀಲಿಕ್ಕೆ ಇಂಥ ಕೆಲಸ ಮಾಡ್ರಿ ಅಂತ ಹೇಳಿ ಯಾವ ವೇದಶಾಸ್ತ್ರಗಳು ಹೇಳಲೇ ಇಲ್ಲ. ಕಾರಣ ವೇದಶಾಸ್ತ್ರಗಳ ಪ್ರಕಾರ ಐಹಿಕ ಸುಖವೂ ಕೂಡ ದುಃಖ ತುಲ್ಯ. ಅದು ಒಂದು ರೀತಿ ದುಃಖನೇ, ಬಿಟ್ಟು ಹೋಗುವಂತಹ ವಸ್ತುನೇ. ನಾಶವಾಗೋದಕ್ಕಲ್ಲಪ್ಪ ಅನ್ನೋ ತಲೆಬಿಸಿ ಇಟ್ಕೊಂಡೇ ಆ ಸುಖವನ್ನು ಅನುಭವಿಸಬೇಕಾಗತ್ತೆ. ವೇದಶಾಸ್ತ್ರಗಳು ಹಾಗಾಗಿ ಅಂತಹ ಸುಖದ ಕುರಿತಾದಂತಹ ಉಪಾಯಗಳನ್ನು ಹೇಳದೆ ಅದು ಇದು ಪ್ರಯತ್ನವನ್ನು ಮಾಡಬೇಡ, ಶಾಶ್ವತವಾದ ನೆಮ್ಮದಿ ಮೋಕ್ಷ ಅದಕ್ಕೆ ನಿಯತವಾದ ಪ್ರಯತ್ನ ಅಂತಿದೆ, ಅದನ್ನು ಮಾಡು ಅಂತ ಏನು ಸಾರ್ತಾ ಇದೆಯೋ ಅದನ್ನೇ ಕೃಷ್ಣ ಪರಮಾತ್ಮ ಅರ್ಜುನರನ್ನ ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ತಿಳಿಸ್ತಾ ನನ್ನ ಪ್ರಸಾದ ಇಲ್ಲದೆ ಮೋಕ್ಷ ಇಲ್ಲ. ಇಲ್ಲಿಂದ ಪ್ರಾರಂಭ ಆದ ವಿಷಯ. ಪ್ರಶ್ನೋತ್ತರ ರೂಪವಾಗಿ ಗಂಗಾ ಪ್ರವಾಹದಂತೆ ಹರಿದು ಬಂದಾಗ ನಿನ್ನ ಪ್ರಸಾದ ಇಲ್ಲದೆ ಮೋಕ್ಷ ಇಲ್ವಾ? ಸರಿ, ನಿನ್ನ ಪ್ರಸನ್ನತೆ ಹೇಗೆ ಸಂಪಾದಿಸಬೇಕು? ಅದು ಭಕ್ತಿಯಿಂದ ಸಂಪಾದಿಸಬೇಕು. ಆ ಭಕ್ತಿ ಹೇಗೆ ಬರಬೇಕು? ಈಗಿದೆಯಲ್ಲ ಮತ್ತೆ ಭಕ್ತಿ. ನಮಗೂ ಕೂಡ ಒಂದು ಕಿಂಚಿತ್ ಏನೋ ಒಂದು ಆಗಾಗ ಮಿಣುಗುಳದಂತೆ ಬರ್ತೋ ಇಲ್ವೋ ಅನ್ನೋ ಪುಟ್ಟ ಪುಟ್ಟ ಭಕ್ತಿ ಇರಲೇಬೇಕು. ಆ ಭಕ್ತಿ ಇದೆಯಲ್ಲ, ಪ್ರಸನ್ನನಾಗುವಂದ್ರೆ ಮೋಕ್ಷಕ್ಕೆ ಬೇಕಾದ ಪ್ರಸನ್ನತೆಯನ್ನು ಉಂಟು ಮಾಡುವ ಭಕ್ತಿ ಇದಲ್ಲ. ಮತ್ತೆ ಆ ಭಕ್ತಿ ಬರೋದು ಹೇಗೆ? ಆ ಭಕ್ತಿ ಬರೋದು ನನ್ನ ಸಾಕ್ಷಾತ್ಕಾರ ಆದಾಗ ಬರುತ್ತೆ ಅಂತ. ವಸ್ತುವನ್ನ ಕೇಳಿದಾಗ ಅದರ ಬಗ್ಗೆ ಇರುವಂತಹ ಭಾವನೆಗೂ, ವಸ್ತುವನ್ನ ಕಣ್ಣಾರೆ ಕಂಡಾಗ ಅದೇ ವಸ್ತುವಿನ ಬಗ್ಗೆ ಬರುವ ಭಾವನೆಗೂ ಕೂಡ ಜಗದಾಂತರ ವ್ಯತ್ಯಾಸ ಇದೆ. ಹಾಗೆ ನನ್ನ ಪರಮ ಪ್ರಸನ್ನತೆಗೆ ಕಾರಣವಾದಂತಹ ಆ ಪರಮಭಕ್ತಿ ಬರಬೇಕಂದ್ರೆ ನನ್ನನ್ನ ನೀನು ಸಾಕ್ಷಾತ್ಕರಿಸ್ಕೋಬೇಕು. ಅಲ್ಲ, ನೋಡ್ತಾನೆ ಇದ್ದೀವಲ್ಲ, ನನ್ನ ಬಿಳಿ 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 ಅಂತ ಹೇಳಿ 2 ಸೇನೆಯ ಮಧ್ಯದಲ್ಲಿ ಬಂದ ಮೇಲೆ ನಿಂತಿದ್ದೀಯಾ, ಕಾಣಿಸ್ಕೋಬೇಕು ಅಂತ. ಒಂದೇ ಕಡೆ ನಿಂತ್ರೆ ಕಷ್ಟ ಆದ್ರೂ ಆಗ್ತಿತ್ತು. ಅದೆಲ್ಲ ನೋಡೋದು, ಅವರವರಿಗೆ ಯೋಗ್ಯವಾದಂತಹ ರೂಪ ಏನಿದೆಯೋ ಅದನ್ನು ಸಾಕ್ಷಾತ್ಕರಿಸ್ಕೋಬೇಕು ಅಂತ ಪ್ರಾರಂಭ ಮಾಡಿದ. ಅದೇ ಹೇಗೆ? ಅಲ್ಲಿಂದ ಪ್ರಾರಂಭ ಆಯಿತು. ನನ್ನನ್ನು ಕಾಣಬೇಕಾ, ಅದಕ್ಕೆ ಧ್ಯಾನ ಮಾಡಬೇಕು ಅಂತ.
ಧ್ಯಾನ ಮಾಡಿದ್ರೆ ನಾನು ಕಾಣಿಸ್ತೇನೆ. ನಮ್ಮ ಮನುಷ್ಯನ ಸೌಂದರ್ಯತನಕ್ಕೆ ಉತ್ತರ ಕೊಡ್ತಾ ಬಂದ ನಂತರದಲ್ಲಿ. ಧ್ಯಾನ ಹೇಗಿರುತ್ತೆ ಅಂತ ತಿಳಿಸಿದ, ಧ್ಯೇಯ ರೂಪ ಹೇಗಿರುತ್ತೆ ಅಂತ ತಿಳಿಸಿದ, ಧ್ಯಾನ ಮಾಡಬೇಕಾದ್ರೆ ಇವನ ಮನಸ್ಥಿತಿ ಎಷ್ಟು ಗಟ್ಟಿ ಇರಬೇಕು ಅನ್ನೋದನ್ನ ತಿಳಿಸಿದ. ಅದನ್ನೆಲ್ಲ ತಿಳಿಸಿದ ಮೇಲೆ ಕೇಳಿದವನಂದಿದ್ದು ಕಷ್ಟ, ಇಂಪಾಸಿಬಲ್, ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ ಅಂತ ಧ್ಯಾನ. ಏನು ಮಾಡಬೇಕು? ಪಾಠ ಪ್ರವಚನ ಮಾಡು, ಕೇಳು, ಸರಿಯಾಗಿ ತಿಳುಕು. ನನ್ನ ವಿಚಾರವನ್ನ ದೊಡ್ಡವರ ಮುಖದಿಂದಾಗಿ ಏನು ಶಾಸ್ತ್ರಗಳಲ್ಲಿ ತಿಳಿಸಿದೆಯೋ, ಶಾಸ್ತ್ರಗಳು ತಿಳಿಸಿರೋದೇ ಪರಮಾತ್ಮದ ಲಕ್ಷಣವನ್ನ ಓಂ ಶಾಸ್ತ್ರಯೋನಿತ್ವ ಓಂ ಶಾಸ್ತ್ರೈಕ ಸಮಧಿಗಂಧನಾದಂತಹ ವಸ್ತು ಅಂತ ತಿಳಿಸಿದ್ದಾರೆ. ತಿಳುಕೋ. ಬಹಳ ಜಟಿಲ ಇದೆ, ಬಹಳ ಕಷ್ಟ. ಒಬ್ಬರೊಬ್ರು ಬರೆದಿದ್ದಾರಲ್ಲ, ದೊಡ್ಡ ಪುಸ್ತಕದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಓದೋಣ ಅಂತಂದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಪ್ರಯತ್ನ ಪಡು, ಅಭ್ಯಾಸ ಮಾಡು, ಕಷ್ಟ ಆಗುತ್ತೆ. ಅಷ್ಟು ಮಾಡ್ತೀವಿ ಅಂದ್ರೆ ನಮ್ಮ ಕೈಲಿ ಆಗಲ್ಲ ಅಭ್ಯಾಸ. ಮನೋಮಾಂದ್ಯ, ಬುದ್ಧಿನೇ ಕಮ್ಮಿ, ಏನ್ ಮಾಡೋದು? ಬುದ್ಧಿ ಜೋರಿದ್ದು ಸೋಂಬೇರ್ತನ ಇತ್ತು ಬೇರೆ, ಬುದ್ಧಿನೇ ನಮ್ದು ಅನುಪ. ಆ ವೇದಶಾಸ್ತ್ರಗಳಲ್ಲಿ ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರು, ಮಂತ್ರಾಲಯ ಪ್ರಭುಗಳು ಅವರ ಅಭಿಪ್ರಾಯವನ್ನು ಜಗತ್ತಿನಲ್ಲಿ ಪ್ರಾಕೃತ ಭಾಷೆಯಲ್ಲಿ ಸಾರಿದ ದಾಸರಾಯರು. ಕಷ್ಟ ಹೌದಾ? ಕಷ್ಟ ಆಗತ್ತಾ? ನಂತರದಲ್ಲಿ ಹೇಳಿದ್ದೇನು? ವಿಷ್ಣು ಪ್ರೀತಿಗೋಸ್ಕರವಾಗಿ ನಿನಗೆ ವಿಹಿತವಾದ ವರ್ಣಾಶ್ರಮೋಚಿತವಾದ ಕರ್ಮವನ್ನು ಮಾಡು. ವಿಷ್ಣು ಪ್ರೀತಿಗೋಸ್ಕರ ಅಂದ್ರೇನು? ವಿಷ್ಣು ಪ್ರೀತಿಯನ್ನ ಮಾತ್ರ ಉದ್ದೇಶ ಇಟ್ಟುಕೊಂಡು ಮಾಡು, ಮಿಕ್ಕಿದ್ದೇನು ಮಾಡಬೇಡ. ಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ, ಕೆಲಸ ಮಾಡೋದೇ ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ. ಅವರಿಗೆ ಸಂಸಾರ ಅದೊಂದು ಕಷ್ಟ, ಅದೊಂದು ದುಃಖ ಅನ್ನೋದಕ್ಕಿಂತ ಇವತ್ತು ಏನು ವರ್ತಮಾನದಲ್ಲಿ ನಮಗೇನು ಜಂಜಾಟ ಬಂದಿದೆ ಅದು ಪರಿಹಾರ ಆಗಬೇಕು. ಇವರು ಕೊಡೋ ಮೋಕ್ಷ ಯಾವತ್ತು ಬರುತ್ತೋ ಇಲ್ವೋ, ನಾ ಮಾಡಿದವರು ಮುಟ್ಟುತ್ತೋ ಇಲ್ವೋ, ಇವತ್ತು ನಮ್ಮ ದುಃಖ ಪರಿಹಾರ ಆಗ್ಬೇಕಲ್ಲ. ವಿಷ್ಣು ಪ್ರೀತಿಯನ್ನು ಮಾತ್ರ ಉದ್ದೇಶ ಮಾಡದಲ್ಲಿಂದ ಆಗತ್ತಲ್ಲಿ ನಮಗೆ ಆಗತ್ತಾ? ಯೋಚನೆ ಮಾಡ್ರಿ. ಕಷ್ಟ. ಏನ್ ಮಾಡಬೇಕು? ಹಾಗಿದ್ರೆ ಬೇರೆ ದೇವತೆಗಳನ್ನ, ಯಾಕೆಂದ್ರೆ ಅವರು ಶೀಘ್ರ ವರ ಕೊಡ್ತಾರೆ, ಅದನ್ನೇ ತಿಳಿಸಿದ್ದಾರೆ ಹಿಂದೆ. ಕ್ಷಿಪ್ರವಾಗಿ ವರವನ್ನು ಕೊಡ್ತಾರೆ ಅವರೆಲ್ಲ, ಆಗ ಬೇಕು ಮುಗಿದೋಗುತ್ತೆ, ಖಾಲಿಯಾಗಿ ಹೋಗುತ್ತೆ. ಆದ್ರೆ ಇಷ್ಟೇ ವ್ಯತ್ಯಾಸ, ಅವ್ರ ಹತ್ರ ಹೋಗಿ ನೀನು ಬೇಡಿದಾಗ ಏನೋ ಕೆಲಸ ಮಾಡ್ಬೇಕಲ್ಲ. ಅವ್ರ ಸೇವಾನೋ, ಪ್ರದಕ್ಷಿಣೋ, ನಮಸ್ಕಾರನೋ, ಪಾರಾಯಣನೋ, ಪುಣ್ಯಕಥೆ ಏನೋ ಒಂದು ಮಾಡಬೇಕು, ಎಲ್ಲ ಮಾಡು. ಆದರೆ ನಿನ್ನ ಯೋಗ್ಯತೆ ಕಮ್ಮಿ ಇರೋದ್ರಿಂದಾಗಿ ಇಷ್ಟನ್ನಾದ್ರೂ ಕಡೆಗೆ ಮಾಡು. ಫಲದ ಬಗ್ಗೆ ಅಪೇಕ್ಷೆ ಇಟ್ಕೊಳ್ಳದೆ ಮಾಡಿದ ಕೆಲಸವನ್ನ ಪರಮಾತ್ಮನಲ್ಲಿ ಕಡೆಗಾದ್ರೂ ಸಮರ್ಪಣೆ ಮಾಡಿ. ಆದಿ ಮಧ್ಯಾಂತದಲ್ಲಿ ಭಗವನ್ ನಾಮಸ್ಮರಣ ಪುರಸ್ಸರವಾಗಿ ಭಗವತ್ ಪ್ರೀತ್ಯರ್ಥ ಮಾತ್ರವಾಗಿ ನೀವು ಮಾಡಬೇಕಿತ್ತು. ಅಟ್ಟಾಗಲ್ಲ ನಿನ್ನ ಕೈಯಲ್ಲಿ, ಕಡೆಗಾರ ಮಾಡು. ಅಲ್ಲ, ಎಲ್ಲ ಒಪ್ಕೊಂಡೆ ಕಡೆಗೆ ಒಂದು ಇಟ್ಟಿಯಲ್ಲ ನೀವು, ಫಲದ ಬಗ್ಗೆ ಅಪೇಕ್ಷೆಯನ್ನು ಬಿಡದೆ ಮನಸ್ಸಲ್ಲಿ, ಅದು ಕಷ್ಟ ಆಗುತ್ತೆ. ಮನುಷ್ಯರಾಗಿ ಯಾಕೆ ಹುಡುಗಿ ಅಂತ ಕೇಳ್ತಾನೆ ದೇವರು. ಇಷ್ಟೆಲ್ಲ ನಿನಗೆ ಹೇಳಿದ ಮೇಲೆ ಅದು ಕಷ್ಟ, ಇನ್ನ ಕಮ್ಮಿ ಮಾಡು ಅಂದ್ರೆ ಯಾಕೆ? ಎಕ್ಸಾಮ್ ಅಲ್ಲಿ ಹೊಳಿತಾ ಇಲ್ಲ ಅಂದ್ರೆ ಒಂಚೂರು ಹೇಳ್ಕೊಡ್ತಾರೆ. ತಪ್ಪು ಸಾಮಾನ್ಯವಾಗಿ ಏನ್ ಮಾಡ್ಬೋದು? ಅಷ್ಟು ಆಗ್ತಿಲ್ವಪ್ಪ, ನಿನಗೆ ಗೊತ್ತಾಗ್ತಿಲ್ವಾ, ಪಕ್ಕದಲ್ಲಿ ಅಥವಾ ಮತ್ತೊಬ್ರು ಏನು ಒಂದೊಂದು ವಾಕ್ಯ ಹೇಳ್ತಾರೆ, ಅರ್ಥ ಆಗ್ತಾ ಇಲ್ಲ ಫುಲ್ ಹೇಳು. ಸರಿ, ಒಂಚೂರು ತನ್ನ ಪೇಪರ್ನ ತಿರುಗಿಸಿ ತೋರಿಸ್ತಾನೆ, ನೋಡ್ಕೊಂಬರಿ, ನನಗೆ ABCD ಗೊತ್ತಿಲ್ಲ ಅಂತ ಪಂದ್ಯಾಗ ಬರೀಲಿಕ್ಕೆ ಮನೆ ಹೋಗು ಅಂತಾರೆ ಅಷ್ಟೇ. ಎಲ್ಲದಕ್ಕೂ ಅತ್ರೆ ಮನುಷ್ಯ ಜನ್ಮ ಯಾತಕ್ಕಿರೋದು? ಆದ್ದರಿಂದ ಮನುಷ್ಯ ಜನ್ಮವನ್ನು ಕೊಟ್ಟಿದ್ರಿಂದೇ ನಿನಗೆ ಅದನ್ನು ಮಾಡ್ಲಿಕ್ಕೆ ಶಕ್ತಿ ಇದೆ, ಅದನ್ನ ನೀ ಮಾಡತಕ್ಕದ್ದು, ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನೀನು. ಈಗ ಪರಮಾತ್ಮ ತನ್ನ ಅಪರೋಕ್ಷ ಜ್ಞಾನಕ್ಕಿರುವ ಮಾರ್ಗವನ್ನು ತಿಳಿಸ್ತಾ ಬಂದ. ತಿಳಿಸಿದಾಗ ಇಲ್ಲಿ ನೀನು ಒಂದು ವೇಳೆ ಧ್ಯಾನ ಮಾಡಕ್ಕಾಗದೇ ಇದ್ರು ಜ್ಞಾನವನ್ನು ಪಡೆದ್ರೆ ಅದು ನನಗೆ ಪ್ರಿಯವಾಗುತ್ತೆ, ಜ್ಞಾನ ಪಡೆಯಕ್ಕಾಗದೇ ಇದ್ರು ಅಭ್ಯಾಸ ಮಾಡಿದ್ರೆ ಪ್ರಿಯವಾಗುತ್ತೆ, ಅಭ್ಯಾಸ ಮಾಡಕ್ಕಾಗದಿದ್ರು ಕರ್ಮ ಮಾಡಿದ್ರೆ ಪ್ರಿಯವಾಗುತ್ತೆ. ಅಂದ್ರೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಒಂದೇ ತಕಡಿಯಲ್ಲಿಟ್ಟು ಇದು ಆಗ್ತಿಲ್ಲ ಅದಕ್ಕೆ ಇದು ಮಾಡ್ತಿದ್ದಾನೆ ಅನ್ನೋ ಹಂಗೆ ಅನಿಸ್ಬಿಡುತ್ತೆ. ಈ ಸಂಶಯ ಬರಬಾರದು. ಧ್ಯಾನನೇ ಮುಖ್ಯ, ಇದು ತೋರಿಸ್ಬೇಕಲ್ಲ. ಅದಕ್ಕೆ ಸ್ವಯಂ ಭಗವಂತನೇ ಆ ಉಪದೇಶವನ್ನು ಮಾಡ್ತಾನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನ ಧ್ಯಾನ ವಿಶಿಷ್ಯತೆ ಧ್ಯಾನ
ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿರನಂತರಂ ಅಂತ. ಎಲ್ಲವನ್ನ ಒಂದೇ ತಕಡಿಯಲ್ಲಿಟ್ಟು ಸಮಾನ ಅಂತ ತಿಳ್ಕೊಂಡು ಅವ್ರು ಮಾಡ್ತಾರೆ ಧ್ಯಾನ, ನಾವಿಷ್ಟೇ ಅವರೆಲ್ಲ ಬಾಣ ಪ್ರಯೋಜನ ಮಾಡ್ಕೊಳ್ಳಿ, ನಾವೇನೋ ಒಂದೆರಡು ದಿನ ಬಂದ್ಬಿಟ್ಟು ಹರಿ ಸರ್ವೋತ್ತಮ ಅಂತ ಜೈ ಜೈ ಅಂದ್ಬಿಡ್ತೀವಿ, ಮುಗೀತು. ಹೇಳಿದ್ದಾರೆ ಕೃಷ್ಣ ಅದನ್ನು ಮಾಡಿದ್ರೆ ಪ್ರಿಯ ಆಗುತ್ತೆ ನನಗೆ ಅಲ್ಲ. ತಾರತಮ್ಯ ಇದೆ. ನಾವು ಏನೇನು ಕೆಲಸವನ್ನು ಮಾಡಿದ್ರು ಅದಕ್ಕೊಂದು ಉದ್ದೇಶ ಇದೆ. ಏನೋ ಇವತ್ತಿನ ದಿವಸ ನಮ್ಮನ ಸಂತೋಷಕ್ಕೋಸ್ಕರ ನಾವು ಮಾಡೋದಲ್ಲ, ಕೆಲಸ ಇಲ್ಲ, ತುಂಬಾ ದೂರದಲ್ಲಿದೆ ಫಲ. ಆ ಫಲಕ್ಕೋಸ್ಕರ ನಾವು ಇವಾಗ ಹೆಜ್ಜೆ ಇಡ್ತಾ ಇದ್ದೀವಿ. ಇವತ್ತು ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ ಆಗ್ಬೋದು, ಅವನಿಗೆ ಪ್ರಿಯವಾಗಲಿ ಅಂತ ಮಾಡುವ ಪಾರಾಯಣ ಆಗ್ಬೋದು, ಎಲ್ಲ ಇವತ್ತೇ ಬಂದು ಫಲ ಕೊಟ್ಟುಬಿಡುತ್ತೆ, ನಾವು ಅನುಭವಿಸ್ಬಿಡ್ತೀವಿ, ಹೋಗ್ಬಿಡ್ತೀವಿ ಮೋಕ್ಷಕ್ಕೆ, ವಿದ್ಯಾರ್ಥಿ ಪಂಚ ಅಲ್ಲ, ಅದು ಆಗಲಿಲ್ಲ. ಅದು ತುಂಬಾ ದೂರ ಇದೆ. ಅಂಬೆಗಾಲ ಸಹಿತ ಇಡ್ತಾ ಇಲ್ಲ ನಾವು, ಅಷ್ಟು ಮೆಲ್ಲಿಗೆ ನಮ್ಮ ಕ್ರಮ ಇದೆ ಗತಿ. ಆದ್ದರಿಂದ ತಾರತಮ್ಯೋಪೇತವಾಗಿ ಪರಮಾತ್ಮ ತಿಳಿಸ್ತಾರೆ ಸಾಧನೆಯಲ್ಲಿ. ಮುಖ್ಯವಾದದ್ದು ಯಾವುದು? ಶ್ರೇಯೋ ಹಿ ಜ್ಞಾನಮಭ್ಯಾಸ. ಈ ಕರ್ಮವನ್ನ ಮಾಡೋದು, ಬೇರೆ ದೇವತೆಗಳನ್ನು ಇಟ್ಕೊಳ್ಳೋದು, ಅದನ್ನು ಮುಟ್ಲೇ ಇಲ್ಲ ಪರಮಾತ್ಮ, ಅದನ್ನ ಮೀರಿ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆ ಹೇಳಿದ್ದು ಅದನ್ನೇ. ಆದ್ರೆ ಅದು ಯಾವುದು ಮುಖ್ಯ ಅಲ್ಲ, ಅದೆಲ್ಲದರ ಗುರಿ ಜ್ಞಾನ ಸಂಪಾದನೆ. ಆದ್ದರಿಂದ ಜ್ಞಾನಕ್ಕೆ ಬಂದು ಪರಮಾತ್ಮ ಇಟ್ಟ ಮಾತನ್ನು. ಶ್ರೇಯೋ ಹಿ ಜ್ಞಾನ ಅಭ್ಯಾಸ. ನೀವು ಬರೀ ಅಭ್ಯಾಸವನ್ನ ಮಾಡೋದಕ್ಕಿಂತ ಅರ್ಥಾತ್ ಏನೂ ಸರಿಯಾಗಿ ತಿಳ್ಕೊಳ್ಳದೆ ಕಣ್ಣು ಮುಚ್ಚಿಕೊಂಡು ಏಕಾಂತದಲ್ಲಿ ಏನೋ ಟಿವಿಯಲ್ಲೋ ಯೂಟ್ಯೂಬಲ್ಲೋ ನೋಡುತ್ತಾ ಹಾಗೆ ಧ್ಯಾನ ಮಾಡ್ತೀವಿ ಅಂತ ಕೂಡೋದಿದೆಯಲ್ಲ, ಯಾವ ವಿವೇಕ ಇಲ್ಲದೆ ಮಾಡುವ ಅಭ್ಯಾಸ ರೂಪವಾದ ಧ್ಯಾನಕ್ಕಿಂತ ಜ್ಞಾನ ವಿಶಿಷ್ಯತೆ. ಸರಿಯಾಗಿ ಒಬ್ಬರ ಹತ್ರ ಹೋಗಿ ಕೂತು ಭಗವಂತನ ವಿಚಾರವನ್ನ ಕಿವಿಯಾರೆ ಕೇಳಿ ಜ್ಞಾನ ಪಡೆಯೋದಿದೆಯಲ್ಲ, ಇದು ಉತ್ತಮ ಅಂತಂದ. ಏನು ಗೊತ್ತಿಲ್ಲದೆ ರೂಮಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನ, ಅದು ಪ್ರಯೋಜನ ಇಲ್ಲ. ಅದಕ್ಕಿಂತ ಒಂದು ಕಡೆ ಹೋಗಿ ಪಾಠ ಪ್ರವಚನದಲ್ಲಿ ಕೂತಾಗ ಕಿವಿಯಲ್ಲಿ ಎರಡು ಅಕ್ಷರ ಬಿದ್ದು ಪರಮಾತ್ಮನ ವಿಚಾರ ತಿಳಿಯುತ್ತಲ್ಲ, ಅದರಿಂದ ಜ್ಞಾನ ಬರುತ್ತಲ್ಲ, ಆ ಜ್ಞಾನ ಉತ್ತಮ. ಆಮೇಲೆ ಜ್ಞಾನಾತ್ ಧ್ಯಾನ ವಿಶಿಷ್ಯತೆ. ಆ ಜ್ಞಾನಕ್ಕಿಂತಲೂ ಯಾವುದು ಶ್ರೇಷ್ಠ ಅಂತಂದ್ರೆ ಧ್ಯಾನ ವಿಶಿಷ್ಯತೆ. ಧ್ಯಾನ ಭಗವಂತನ ಕುರಿತಾಗದ್ದು ಏನು ಮಾಡ್ತೀವಿ ಅದು ಶ್ರೇಷ್ಠ. ಈ ಧ್ಯಾನದಲ್ಲಿ ಎರಡು ಪ್ರಕಾರ. ಕರ್ಮದ ಫಲವನ್ನ ಮನಸ್ಸಲ್ಲಿ ತುಂಬಿಕೊಂಡು ಭಗವಂತನ ರೂಪವನ್ನು ನೋಡುತ್ತಾ ಮಾಡುವ ಧ್ಯಾನ ಇದೆಯಲ್ಲ, ಇದು ಒಂದಾದರೆ, ಇನ್ನೊಂದು ನಿಷ್ಕಾಮವಾಗಿ ಹರಿಮಾತ್ರ ಪ್ರೀತಿಯಾಗಲಿ ಅನ್ನೋ ದೃಷ್ಟಿಯಿಂದ ಮಾಡೋದು ಧ್ಯಾನ. ಇಲ್ಲಿ ಪಾಠ ಪ್ರವಚನದಲ್ಲಿ ಬಂದಂತಹ ಜ್ಞಾನಕ್ಕಿಂತಲೂ ಕೂಡ ಸಕಾಮವಾಗಿ ಪರಮಾತ್ಮನನ್ನ ಧ್ಯಾನ ಮಾಡ್ತಾರಲ್ಲ ಅದು ಶ್ರೇಷ್ಠ ಅಂತಂದ. ಜ್ಞಾನಾದ ಧ್ಯಾನ ವಿಶಿಷ್ಯತೆ. ಜ್ಞಾನಕ್ಕಿಂತ ಯಾವುದು ಶ್ರೇಷ್ಠ? ಸಕಾಮವಾಗಿ ಧ್ಯಾನ ಮಾಡ್ತಾರಲ್ಲ ಅದು ಶ್ರೇಷ್ಠ. ಈ ವಾಕ್ಯವನ್ನ ಯಾರು ಆಡಿದ್ರು ಅಂತಂದ್ರೆ ಸತ್ಯ ಜ್ಞಾನ ತೀರ್ಥರು ಆಡಿದ್ರು ಅಂತ ಹೇಳ್ತಾರೆ. ಸತ್ಯ ಧ್ಯಾನ ತೀರ್ಥರಿಗೆ ಆಶ್ರಮವನ್ನ ಕೊಟ್ಟ ಮೇಲೆ ಎಷ್ಟೇ ಆದ್ರೂ ಸತ್ಯಜ್ಞಾನ ತೀರ್ಥರು ಸತ್ಯ ಧ್ಯಾನ ತೀರ್ಥರಲ್ಲಿ ಹೇಗಿತ್ತು? ಸತ್ಯಜ್ಞಾನ ತೀರ್ಥರು ಪೂರ್ವಾಶ್ರಮದಲ್ಲಿ ಸತ್ಯ ಧ್ಯಾನ ಶಿಷ್ಯರೇ, ಅರ್ಥಾತ್ ಸೇತುರಾಮಾಚಾರ್ಯರು ಶಿಷ್ಯರೇ. ಅವರನ್ನು ಕೂಡ ಪೂರ್ವಾಶ್ರಮದಲ್ಲಿ ಶಿಷ್ಯರಾದ್ರು, ಒಂದು ಸ್ವಾಮಿಗಳಾದ್ರು. ಆಮೇಲೆ ಅವರಿಂದ ಪೀಠ ತಗೋಬೇಕಾಯ್ತು ಯಾರು? ಸೇತುರಾಮಾಚಾರ್ಯ ಶಿಷ್ಯರು. ಶಿಷ್ಯ ಗುರುಗಳಿಗೆ ಪೀಠ ಕೊಟ್ಟಿದ್ರು. ಅವಾಗ ಅವರು ಆಶ್ರಮವನ್ನು ಕೊಟ್ಟಾಗ ಏನಂತಾರೆ? ನಾವು ಸತ್ಯ ಜ್ಞಾನ ತೀರ್ಥರು. ಜ್ಞಾನಕ್ಕಿಂತ ಯಾವುದು ಹೆಚ್ಚು? ಜ್ಞಾನದ ಧ್ಯಾನ ವಿಶಿಷ್ಯತೆ ತಂದಿತ್ತು. ಜ್ಞಾನಕ್ಕಿಂತ ಯಾವುದು ಹೆಚ್ಚು? ಧ್ಯಾನ ಹೆಚ್ಚು. ಇವ್ರು ಬಿಡ್ತಾರೆ ಅಂದ್ರೆ ಇವ್ರು ಪಾಠ ಹೇಳಿಸ್ಬೇಕು, ಹೇಳ್ಕೊಂಡು ಗುರುಗಳು ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಇವ್ರು ಏನಂತ ಗೊತ್ತೇನೋದಕ್ಕೆ ತತ್ವಪ್ರಕಾಶಿಗಳ ಒಂದು ಮಾತು ಬರುತ್ತೆ. ಏನಂತ? ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನ ಯೋಗಾತ್ ಗಮ್ಯಂ ಅಂತಿದೆ. ಅಲ್ಲಿ ಜ್ಞಾನದಿಂದ ಧ್ಯಾನ ಅಂತಾರೆ. ಶ್ರುತಿಮತಿ ನಿಯತ ಧ್ಯಾನಜ, ಧ್ಯಾನದಿಂದ ಏನಾಗುತ್ತೆ? ಜ್ಞಾನ. ಅಲ್ಲಿ ಜ್ಞಾನ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಧ್ಯಾನದಿಂದ ಬರುವ ಜ್ಞಾನದಿಂದ ಪರಮಾತ್ಮ ಗಮ್ಯ ಅಂತ ಅಲ್ಲಿ. ಇಲ್ಲಿ ಜ್ಞಾನ ಧ್ಯಾನ ವಿಶೇಷತೆ ಅಂದ್ರೆ ದೊಡ್ಡವರ ಮಧ್ಯದಲ್ಲಿ ಸಂಭಾಷಣೆಗಳಾಗುತ್ತಲ್ಲ, ಅದೇ ಸ್ವಾರಸ್ಯ ಇರುತ್ತೆ ಅಂತ. ಅವರು ಲೌಕಿಕವಾಗಿ ಮಾತಾಡೋ ಹಾಗೆ ಅದು ಇದು ದೃಷ್ಟಾಂತಗೊಂಡು ಮಾತಾಡೋದೇ ಇಲ್ಲ. ಆಡಿದ್ರು ಅದಕ್ಕೆ ಏನಾದ್ರೂ ಪ್ರಮಾಣ ಕೊಟ್ಟರು ಅದು ಎಲ್ಲಿಂದ ತಗೊಳ್ತಾರೆ? ಶಾಸ್ತ್ರಬದ್ಧವಾಗೇ ಹೊರಡೋದು, ಶಾಸ್ತ್ರಬದ್ಧವಾಗೇ ಸಮರ್ಥನೆ ಮಾಡೋದು, ಇದೆಲ್ಲ ಬಹಳ ಶಾಸ್ತ್ರದಲ್ಲಿ ಮುಳುಗಿದವರು ಗೊತ್ತಿರುತ್ತೆ. ನಾವು ಶಾಸ್ತ್ರ ಗೊತ್ತೇ ಇಲ್ಲ, ನದಿ ತೀರಕ್ಕೆ ಹೋಗಿಲ್ಲ ನಾವು. ಬರೀ ಲೋಕದಲ್ಲಿ ಓಡಾಡ್ತಾ ಇರೋರಿಗೆ ಹೊಗಳಬೇಕಾ ಹೊರಗಿಂದೆ,
ಬೈಬೇಕಾ ಹೊರಗಿಂದೆ. ಆದ್ದರಿಂದ ಅವರ ಪ್ರಸಂಗದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಆಚಾರ್ಯರು. ಜ್ಞಾನ ಧ್ಯಾನಂ ವಿಶಿಷ್ಯತೆ, ನನಗಿಂತ ನೀವೇ ಮೇಲು ಅಂತ ತಾತ್ಪರ್ಯದಲ್ಲಿ ಅವ್ರು ಹೇಳೋರು. ಜ್ಞಾನಕ್ಕಿಂತ ಯಾವ್ದು ಹೆಚ್ಚು? ಧ್ಯಾನ ಹೆಚ್ಚು. ಸತ್ಯ ಧ್ಯಾನರು ಹಂಗೆ ವಾಪಸ್ ಹಾಗೇನಿಲ್ಲ, ಧ್ಯಾನಕ್ಕಿಂತ ಜ್ಞಾನನೇ ಹೆಚ್ಚು ಅಂತ ಇವರು ಹೇಳ್ತಿದ್ದಾರೆ. ಹಾಗೆ ಪ್ರಕೃತದಲ್ಲಿ ಜ್ಞಾನಾತ್ ಧ್ಯಾನ ವಿಶಿಷ್ಯತೆ, ಆ ಪಾಠ ಪ್ರವಚನದಿಂದ ಒಂದು ಪರೋಕ್ಷ ಜ್ಞಾನಕ್ಕಿಂತಲೂ ಸಕಾಮವಾಗಿ ಪರಮಾತ್ಮನನ್ನ ಧ್ಯಾನ ಮಾಡೋದಿದೆಯಲ್ಲ, ಇದು ಉತ್ತಮ. ಆಮೇಲೆ ಸಕಾಮ ಧ್ಯಾನಕ್ಕಿಂತಲೂ ಧ್ಯಾನ ಕರ್ಮಫಲ ತ್ಯಾಗ, ಕರ್ಮಫಲವನ್ನ ಬಿಟ್ಟು ಮಾಡುವಂತಹ ಧ್ಯಾನ ಇದೆಯಲ್ಲ ಅದಕ್ಕಿಂತ ಹೆಚ್ಚು. ಅಂದ್ರೆ ಸಾಮಾನ್ಯ ಅಭ್ಯಾಸ ಮಾಡೋರಿಗಿಂತ ಜ್ಞಾನಿ ಹೆಚ್ಚು, ಜ್ಞಾನಿಗಿಂತ ಧ್ಯಾನಿ ಹೆಚ್ಚು, ಧ್ಯಾನಿಗಿಂತ ನಿಷ್ಕಾಮವಾಗಿ ಧ್ಯಾನ ಮಾಡೋದು ಹೆಚ್ಚು. ತಾರತಮ್ಯ ಇದೆ ನನ್ನ ಸೋಪಾನದಲ್ಲಿ. ಆಮೇಲೆ ತ್ಯಾಗ ಶಾಂತಿರನಂತರ, ಕರ್ಮಫಲವನ್ನ ಬಿಟ್ಟು ನಿಷ್ಕಾಮವಾಗಿ ಧ್ಯಾನ ಮಾಡೋರಿಗಿಂತಲೂ ಉತ್ತಮ ಯಾರು? ಅಪರೋಕ್ಷ ಜ್ಞಾನಿ, ಅವನು ಶ್ರೇಷ್ಠ. ಅಷ್ಟನ್ನ ಪಡೆದ ಮೇಲೆ ಅನಂತರವೂ ಶಾಂತಿ, ಆಮೇಲೆ ಮೋಕ್ಷ ಅಂತ. ಅಂದ್ರೆ ಮೋಕ್ಷಕ್ಕೆ ನಾನು ಅನೇಕ ಮೆಟ್ಟಲುಗಳನ್ನು ಹೇಳಿದ್ದೇನೆ ಹೊರತು ಅನೇಕ ಸಾಧನೆಗಳನ್ನಲ್ಲ. ಬೆಂಕಿಯನ್ನ ನಾವು ಸೃಷ್ಟಿ ಮಾಡಬೇಕಂದ್ರೆ ಅನೇಕ ಸಾಧನೆಗಳಿದ್ದಾವೆ. ಕಡ್ಡಿಪಟ್ಟದಿಂದ ಸೃಷ್ಟಿ ಮಾಡಬಹುದು, ಚಿಮಣಿ ಹಾಕಿ ಮಾಡಬಹುದು, ಮತ್ತೊಂದು ಸಾಧನೆಗಳಿದ್ದಾವೆ. ಹಾಗೆ ಪರಮಾತ್ಮನನ್ನ ಕಾಣಲಿಕ್ಕೆ ಧ್ಯಾನನೋ ಅಂತ ಹೇಳಿಲ್ಲ. ಪ್ರತ್ಯುತ ಯಾರ್ಯಾರು ನನ್ನನ್ನು ಕಾಣಬೇಕೋ ಇದೇ ದಾರಿಯಲ್ಲೇ ಬರಬೇಕು. ಒಂದಾದ್ಮೇಲೆ ಒಂದು ಹೆಜ್ಜೆ ಇಡಬೇಕು. ಇಲ್ಲಿ ಹಾವು ಏಣಿಯಲ್ಲಿ ಎಲ್ಲ ಏಣಿನೂ ಇಲ್ಲ, ಎಂಥದ್ದು ಇಲ್ಲ. ಹಾವುಗಳಿವೆ, ಬರ್ತದೆ ಹಾವುಗಳಿದೆ, ಏಣಿಯಲ್ಲೂ ಇಲ್ಲ. ಈ ಮಾರ್ಗದಲ್ಲೇ ಆತ ಹೋಗ್ಬೇಕು. ದೊಡ್ಡವರ ನಿಂದ ಮಾಡಿದ್ರೆ ಹಾವುಗಳು ಇರ್ತಾವೆ, ಕಚ್ಚಿ ಕೆಳಗೆ ಕಳ್ಳತ್ತೀವಿ. ಹತ್ತೋರು ಮಾತ್ರ ಹೀಗೆ ಹತ್ತಬೇಕು. ಆದ್ದರಿಂದ ತಾರತಮ್ಯವು ಭೇದವಾಗೇ ಇದೆ. ಈ ಮಾರ್ಗದಲ್ಲಿ ಹೋದಾಗ ಮಾತ್ರ ನಾನು ಕಾಣಿಸೋನು. ಆದ್ದರಿಂದ ಅರ್ಜುನ, ನೀನು ಉಪಾಸನೆಯ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡಿದ್ದೀಯಲ್ಲ, ಆಗ ನನ್ನ ಮತ್ತು ರಮಾದೇವಿಯ ಮಧ್ಯದಲ್ಲಿ ಉಪಾಸಕರಲ್ಲಿ ನನ್ನ ಉಪಾಸಕರೇ ಶ್ರೇಷ್ಠ. ನನ್ನ ಉಪಾಸನೆಯನ್ನು ಈ ದಾರಿಯಲ್ಲಿ ಮಾಡಿಕೊಂಡು ಬಂದಾಗ ಮಾತ್ರ ನಾನು ಅವರಿಗೆ ದಿಗ್ಗೋಚರನಾಗಿ ಪ್ರಸನ್ನನಾಗಿ ಪ್ರಸಾದವನ್ನು ಅವರಲ್ಲಿ ಬೀರಿ ಮೋಕ್ಷಾದ ಪುರುಷಾರ್ಥವನ್ನು ಕೊಡೋನು. ಇದೆಲ್ಲದಕ್ಕೂ ಮುಖ್ಯ ಯಾವ್ದಿರಬೇಕಾದ್ರೆ ಹಿನ್ನೆಲೆಯಲ್ಲಿ ಭಕ್ತ್ಯಾತ್ಮನನ್ಯ ಶಕ್ಯ. ಏನೇ ಮಾಡಬೇಕಂದ್ರು, ಅವನ ಅಭ್ಯಾಸ ಮಾಡಬೇಕಾದ್ರೂ ಭಕ್ತಿ ಇರಬೇಕು. ಜ್ಞಾನಿಯಾದರೂ ಭಕ್ತಿ, ಧ್ಯಾನ ಭಕ್ತಿ, ಇನ್ನ ದೊಡ್ಡ ಧ್ಯಾನ, ಇನ್ನ ದೊಡ್ಡ ಜಾಸ್ತಿ ಭಕ್ತಿ ಇರಬೇಕು. ಆದ್ದರಿಂದ ಏನೇ ಸಾಧನೆಗಳನ್ನು ನಾನು ಹೇಳಿದ್ರು ಅದರ ಹಿನ್ನೆಲೆಯಲ್ಲಿರಬೇಕಾದ ಪರಮ ಮುಖ್ಯವಾದಂತಹ ಅಂಶ ಅದು ಹರಿಭಕ್ತಿ. ಅದನ್ನು ಇಟ್ಟುಕೊಂಡು ಇವೆಲ್ಲ ಮಾಡಿದಾಗ ಅರ್ಥ ಇದೆ. ಅಂದ್ರೆ ಹರಿಭಕ್ತಿ ಒಂದಿದ್ರೆ ಸಾಕ, ಮಿಕ್ಕಿದ್ದೇನು ಬೇಡವಾ? ಹರಿಭಕ್ತಿಗೆ ಬಹಳ ಮಹತ್ವ ಇದೆ. ಹೌದು, ಭಕ್ತಿ ಮಾಡ್ಕೊಂಡ ಓದ್ತಾ ಇದ್ದ ಸಾಕ, ಮುಗಿದೋಯ್ತಾ? ಯಾರ್ಯಾರು ಹೊಡೆದು ಎಲ್ರಿಗೂ ಹೊಡ್ಕೊಂಡು ಬಂದ್ಬಿಟ್ಟು ನಮ್ಮ ದಡ 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 ಅಂತ ಹೇಳಿ ಹಿಂಸೆ ಮಾಡ್ಕೊಂಡು ಬಂದ. ದೇವರು ಹೇಳಿದಾರಲ್ಲ, ಭಕ್ತಿ ಮಾಡಿದ್ದೇನೆ, ಜ್ಞಾನ ಪಡೆದಿದ್ದೀನಿ, ಆಗೋಯ್ತಲ್ಲ. ನೀನ್ ಏನ್ ಹೇಳಿದ್ದೀಯ ಎಲ್ಲದನ್ನು ನಾವು ಮಾಡಿದ್ದಾಗಿದೆ. ಈ ಬಾಕ್ಸ್ಗಳಲ್ಲಿ ಟಿಕ್ ಮಾರ್ಕ್ ಹಾಕ್ತಾರೆ, ಮಾಡಿದ್ದೀನಿ. ಆ ಭಕ್ತಿಯ ಜೊತೆಗೆ ಸಾಧಕನಲ್ಲಿ ಇಂತಿಷ್ಟು ಗುಣಗಳಿರಬೇಕು ಅಂತ ಅಂತಾರೆ. ಯಾಕೆ ಗೊತ್ತೇನು? ಭಕ್ತ ಅಂತ ಯಾಕೆ ಆಗಬೇಕು? ಭಗವಂತನ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಆಗಬೇಕು. ಭಕ್ತಿ ಮಾಡೋದೇ ಅದೇ ಕಾರಣಕ್ಕಾಗಿ. ಸಾಮಾನ್ಯ ಜನರಲ್ಲೂ ಕೂಡ ನಾವೇನಾದ್ರೂ ಪ್ರೀತಿಯನ್ನು ಮಾಡೋದು ಯಾಕೆ? ಅವರೂ ಕೂಡ ನಮ್ಮನ್ನು ಪುನಃ ಪ್ರೀತಿಸಲಿ ಅಂತ ಮಾಡ್ತೀವಿ. ಹಾಗೆ ಭಗವಂತನಲ್ಲಿ ನಾವೇನಾದ್ರೂ ಸ್ನೇಹವನ್ನು ಮಾಡಿದ್ರೆ ಯಾಕಂದ್ರೆ ಉದ್ದೇಶ ಇರುತ್ತೆ, ಭಗವಂತ ನಮ್ಮನ್ನ ಪ್ರಿಯ ಅಂತ ಪರಿಗಣಿಸ್ಲಿ ಅಂತ. ಆದ್ದರಿಂದ ಭಕ್ತ ಪ್ರಿಯ ಆಗಬೇಕಂದ್ರೆ ಆ ಭಕ್ತಿಯ ಜೊತೆಗೆ ಅವನಲ್ಲಿ ಇಂತಿಷ್ಟು ಗುಣಗಳಿರಬೇಕು. ಅವನು ಮಾತ್ರ ನಮಗೆ ಪ್ರಿಯನಾಗ್ತಾನೆ. ಭಗವತ್ ಪ್ರಸನ್ನತೆಗೆ ಭಕ್ತಿ ಹೇಗೆ ಮುಖ್ಯವೋ ಅದರಂತೆ ಇಂತಿಷ್ಟು ಗುಣಗಳನ್ನು ನಾವು ಏನು ನಿರ್ದೇಶ ಮಾಡ್ತೀವಿ ಅದು ಮುಖ್ಯ. ಯಾವ್ದು ಹಾಗಿದ್ರೆ ಆ ಗುಣಗಳು ಅಂತ ಕೇಳಿದಾಗ ಕ್ರಮೇಣ ಪರಮಾತ್ಮ ಹೇಳ್ತಾರೆ. ಮೊದಲನೇದು ಯಾವುದು ಗೊತ್ತಾ? ಬಹಳ ಕಷ್ಟ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣಕೇವಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯದಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಯಾರು ನನ್ನ ಭಕ್ತ ಇಂತಿಷ್ಟು ಗುಣಗಳನ್ನು ಹೊಂದಿದ್ದಾನೋ ಅವನು ನನಗೆ ಪ್ರಿಯ. ಅಂದ್ರೆ ಭಕ್ತಿಯ ಜೊತೆ ಈ ಗುಣಗಳಿರಬೇಕು. ಮೊದಲನೇದು ಯಾವುದು? ಅದ್ವೇಷ್ಟ ಸರ್ವಭೂತಾನಾಂ.
ಯಾವ ಭಗವಂತನ ಭಕ್ತರನ್ನು ಆತ ದ್ವೇಷ ಮಾಡಬಾರದು. ಹೋಗುವುದೇ ಹೋಯಿತು, ಆಗುವುದೇ ಇಲ್ಲ ನಮಗೆ. ಇದು ಮೊದಲನೇದು ದೇವರು ಹೇಳ್ತಾರೆ. ಅದ್ವೇಷ್ಟ ಸರ್ವಭೂತಾನ, ಯಾವ ಸಜ್ಜನರನ್ನು ಸಾತ್ವಿಕರನ್ನು ಕೂಡ ದ್ವೇಷ ಮಾಡದ ಮನಸ್ಥಿತಿಯನ್ನು ಆತ ಹೊಂದಿರಬೇಕು. ದ್ವೇಷ ಮಾಡಲ್ಲ, ನಾವು ಉದಾಸೀನ ಇದ್ದು ಬಿಡ್ತೀನೋ ಬೈಯಲ್ಲರಿ, ನಮಗೇನು ಸಂಬಂಧ, ನಮಗೆ ಅವರಿಗೆ ಆಗ್ಬಾರಲ್ಲಪ್ಪ ಅಷ್ಟೇ. ಹಂಗಲ್ಲ. ಮುಂದೆ ಇನ್ನೊಂದು ಶಬ್ದ ಇದೆ, ಮೈತ್ರ ಅಂತ ಇಟ್ಟ. ಸಜ್ಜನರನ್ನ ದ್ವೇಷ ಮಾಡಬಾರದು ಅಂತ ಅಷ್ಟೇ ಅಲ್ಲ, ಸಜ್ಜನರಲ್ಲಿ ಮೈತ್ರಿಯು ಅವರಿಗಿರಬೇಕು, ಅವರಲ್ಲಿ ಸ್ನೇಹವನ್ನ ಬೆಳೆಸ್ಕೋಬೇಕು. ಅದಕ್ಕೆ ತಾನೇ ಸಂಘವಾಗಲಿ ಸಾಧು ಸಂಘವಾಗಲಿ, ಯಾವ್ಯಾವುದೋ ಸಂಘ ಅಲ್ಲ, ಸಾಧು ಸಂಘ ಆಗಬೇಕು. ದ್ವೇಷ ಮಾಡಬಾರದು, ಅದರ ಜೊತೆಗೆ ಅವರಲ್ಲಿ ಮೈತ್ರಿ ಅದನ್ನು ಕೂಡ ಆ ಕಡೆ ಇಟ್ಕೋಬೇಕು. ಮೈತ್ರ ಅಂದ್ರೆ ಏನು? ಮೈತ್ರ ಅಂತಂದ್ರೆ ಅವನಿಗೆ ಏನು ಕಷ್ಟ ಬಂದಿದೆಯೋ ಅದನ್ನು ಅವನಿಗೆ ತಿಳಿಸಿ ಅದನ್ನ ಪಾರು ಮಾಡುವಂತಹ ಸಾಮರ್ಥ್ಯ, ಇದೇ ಮೈತ್ರ, ಮೈತ್ರಿ ಇದೆ. ಪ್ರಧಾನ ಪ್ರಭುಗಳು ಅದಕ್ಕೆಲ್ಲ ವಿವರಣೆಯನ್ನು ಕೊಡ್ತಾರೆ. ಮೈತ್ರ ಅಂದ್ರೆ ಬೇರೆ ಕ್ಲೇಶ ಸ್ಥಾನಂದಿರುತ್ತೆ ಅದೋ ರಕ್ಷಿತ ಅಂತಾರೆ. ಅವನಿಗೆ ಬಂದ ಕಷ್ಟವನ್ನು ಅವನಿಗೆ ತೋರಿಸಿಕೊಂಡು, ನೋಡಪ್ಪ ನಿಮ್ಗೆ ಇಂಥ ಕಷ್ಟ ಬಂದಿದೆ, ಅದನ್ನ ಹಿಂದೆ ಪಾರು ಮಾಡ್ಕೋಬೇಕು ಅಂತ ಏನಾದರೂ ತಿಳಿಸಿಕೊಟ್ಟ ಅಂದ್ರೆ ನಿಜವಾದ ಮಿತ್ರ, ಮೈತ್ರಿ ಇದೆ ಅಂತ ಅವಾಗ ಅರ್ಥ. ಅವಾಗ ಒಂದು ಕಾಲಕ್ಕೆ ಬಂದು ಹಾಯ್ ಬಾಯ್ ಹೇಳೋದ್ರಲ್ಲಿ ಏನು ಮೈತ್ರ, ದೇವರು ಅದನ್ನೇ ಅಂತಾನೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರ, ಸಮಾಜದಲ್ಲಿ ಮೈತ್ರಿ. ಸಣ್ಣವರಿದ್ರೆ ಕರುಣ ಏವಚ, ಅವರಲ್ಲಿ ಕಾರುಣ್ಯ ಇರಬೇಕು. ಸಣ್ಣವರಿದ್ದಾನೆ, ಅವನೇ ಬಂದನ್ನು ಮಾತಾಡಿಸ್ಲಿ, ಅವಾಗ ನಾನು ಏನಾದ್ರು ಹೇಳಬೇಕು, ಉಪಕಾರ ಮಾಡ್ತೀನಿ. ಅವ್ನು ಮಾತಾಡ್ಸೋದು, ನಮಸ್ಕಾರನೇ ಮಾಡೋದು, ನನಗೆ ನಾ ಏನು ಅವನನ್ನು ಮಾತಾಡಿಸೋದು ತಪ್ಪದು. ಭಾಗವತದಲ್ಲೂ ಕೂಡ ದೃಢ ವಿಪರ್ಯೇಕ್ಷ ಅಂತ ಒಂದು ದೊಡ್ಡ ಭಾಗವತ ಧರ್ಮ. ಯಾರೇ ಆಗಿರ್ಲಿ, ಅವ್ರಿಗೆ ಏನಾದರೂ ಕೂಡ ತಪ್ಪು ಆಗ್ತಾ ಇದೆ ಅನ್ನೋದು ನಮಗೆ ತಿಳಿದ್ರು ಸಾಕು, ನಾವೇ ಹೋಗಿ ಅದನ್ನು ಪರಿಹಾರ ಮಾಡಿ ಪ್ರಯತ್ನ ಪಡಿಸ್ಬೇಕು, ಪಡಬೇಕು. ಆಗಲಿಲ್ಲ ಅಂದ್ರೆ ಬೇರೆ ವಿಷಯ ಇದ್ದೇ ಇದೆ. ಪ್ರಯತ್ನ ಪಟ್ಟರು ಆಗದೆ ಅಂದ್ರೆ ದೇವ್ರ ಚಿತ್ತ ಇತ್ತಪ್ಪ, ನೀನು ಹಣೆಬಾರ ಅನ್ನೋದು ಬಿಡೋದು. ಪ್ರಯತ್ನನೇ ಪಡದೆ ದೇವ್ರ ಇಚ್ಛಾ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳೋದಿದೆಯಲ್ಲ, ಇದು ತಪ್ಪು. ಮೈತ್ರ ಕರುಣ ಏವಚ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಮಾಡೋದು ಮಾಡ್ತಾರೆ, ಮಾಡಿದ್ಮೇಲೆ ಏನ್ ಹೇಳ್ತಾರೆ, ನಾ ಮಾಡದೆ ನಿಂತೇನೆ, ನಾನ್ ತಾನೇ ಮಾಡಿದ್ದು, ನಾನಿಲ್ಲೇ ನೀನ್ ಯಾರು ಕೇಳ್ತಾ ಇದ್ರು, ಎಷ್ಟು ಮಾಡುತ್ತಲ್ಲ ನಿನ್ಗೆ ಅಂತ. ಏನೇ ಮಾಡಿದ್ರು ಅದರಿಂದ ಒಂದು ವಿಶಿಷ್ಟವಾದ ನಾ ಅಂತ ಒಂದಿರುತ್ತೆ. ಅವನೇ ಹೇಳ್ತಿರ್ತಾನೆ ನಾನಲ್ಲ, ಅಂದ್ರೆ ಇಲ್ಲ ಅಂತ, ಮಾತಿನಲ್ಲಿ ನಾನಲ್ಲ ಮಾಡಿದ್ದು ಅಂತ, ಅಭಿಪ್ರಾಯ ನಾನೇ ಮಾಡಿದ್ದು ಅಂತ. ಅದಕ್ಕೇನ್ ಹೇಳ್ದ ದೇವರು, ಅದ್ರ ಜೊತೆಯಲ್ಲಿ ಏನಿರ್ಬೇಕು, ನಿರ್ಮಮಃ, ಮಾಡಿದ ಯಾವ ಕೆಲಸದಲ್ಲೂ ಮಮತೆಯನ್ನು ಇಟ್ಟುಕೊಳ್ಳಬಾರದು. ಭಕ್ತಿಯ ಜೊತೆಗೆ ಇವೆಲ್ಲ ಇರಬೇಕು ಅಂತ ದೇವರು. ನಾವು ದೇವ್ರ ಭಕ್ತರು ಅಂತ ಯಾವಾಗ ಅನಿಸ್ಕೋತೀವಿ ಅಂದ್ರೆ, ಇವೆಲ್ಲ ಜೊತೆಗಿದ್ದಾಗ ನಾವು ಹರಿಭಕ್ತ, ಜೊತೆಗಿದ್ದಾಗ ಆತ ಪರಮಾತ್ಮನಿಗೆ ಪ್ರಿಯ. ಆಮೇಲೆ ಅದ್ರ ಜೊತೆಗೆ ಮಮತೆಯ ಜೊತೆಗೆ ಇನ್ನೊಂದು ಇರುತ್ತೆ, ಅಹಂ ಅಂತಿರುತ್ತೆ. ನಿರಹಂಕಾರ, ಅಹಂಕಾರವನ್ನು ಅದು ಬಿಟ್ಟಿರ್ಬೇಕು. ಅಹಂಕಾರವನ್ನು ಬಿಡೋದು ಅಂದ್ರೆ ಏನು, ಬಹಳ ಚೆನ್ನಾಗಿ ಡಿಫೈನ್ ಮಾಡ್ತಾರೆ ಪ್ರಭುಗಳಿಗೆಲ್ಲ. ಅಹಂಕಾರ ಬಿಡೋದು ಅಂದ್ರೆ ಏನು ಅಂತಂದ್ರೆ ಇಷ್ಟೇ, ತನ್ನಲ್ಲಿ ಇಲ್ಲದೇ ಇರೋ ಗುಣದಲ್ಲಿ ಅಭಿಮಾನವನ್ನು ಬಿಡೋದು ಅಂತ ಅರ್ಥ. ಯಾರೋ ನಮ್ಮನ್ನು ಹೊಗಳುತ್ತಾರೆ, ಅಸಾಧ್ಯ ಹೊಗಳುತ್ತಾರೆ, ಏನು ಅನ್ಕೊಂಡಿದ್ದೀರಿ, ಆಚಾರ ಚತುಶಾಸ್ತ್ರಕ್ಕೆ ಹೋಗಿದ್ರು, ಏನು ಕೇಳದಲ್ಲೆಲ್ಲ ಹೇಳ್ತಾರೆ, ಸರ್ವಮೂಲ ಹೊಗಳುತ್ತಾನೆ ಇರೋದು. ಇವನು ಕೇಳಿಸ್ಕೊಂಡು ಆರಾಮ ಕೂತಿರ್ತಾನೆ. ಅಷ್ಟೇ ಅಲ್ಲ, ಅವನು ಹೊಗಳೇನೋ ಭಾವನೆ ಸಹಿತ ಇಟ್ಕೊಂಡಿರ್ತಾನೆ. ಅವನು ತನ್ನಲ್ಲಿ ಇಲ್ಲದಿದ್ರು ಅಂದೇನು, ತನ್ನಲ್ಲಿ ಯಾವ ಗುಣಗಳಿಲ್ಲವೋ ಆ ಗುಣಗಳಿಗೆ ಸಂಬಂಧಪಟ್ಟ ದುರಭಿಮಾನವನ್ನು ಹೊಂದೋದಿದೆಯಲ್ಲ, ಇದು ಅಹಂಕಾರ. ಅದನ್ನು ಬಿಟ್ಟಿರಬೇಕು. ಅಂದ್ರೆ ಯಾವುದು ತನ್ನದಲ್ಲ ಹೇಳ್ತಿರ್ತಾರೆ ಅದನ್ನ ತಕ್ಷಣದಲ್ಲಿ ತಡೆದು, ಇದು ನಾನಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ, ಇದನ್ನು ಹೇಳಬೇಡ್ರಿ ಅಂತ ಹೇಳಬೇಕು. ದೊಡ್ಡ ಭಾಗವತ ಧರ್ಮ ಇದು. ಋತುರಾಜ ಇದನ್ನೇ ಮೊದಲು ಮಾಡೋದು. ಆಗ್ತಾನೆ ಹುಟ್ಟಿರ್ತಾನೆ ಬಾಹುವಿನಿಂದ. ಅವರ ಅಪ್ಪನ ಹೊಗಳಿ 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 ಅಭ್ಯಾಸ ಆಗೋಗಿರಂತ ಒಂದೇ ಮಾಗದರಿಗೆ. ಇವನು ಹುಟ್ಟಿದ ತಕ್ಷಣ ಶುರು ಮಾಡ್ಬಿಡ್ತಾರೆ ಸ್ತೋತ್ರ, ಓ ರಾಜ ಶುರು ಮಾಡೇ ಬಿಡ್ತಾರೆ. ಕೂಡ ಕೊರಳಲ್ಲಿರೋದು ಕೈಯಲ್ಲಿರೋದು ಕಿತ್ಕೊಡ್ತಾರೆ ಅನ್ಕೊಂಡಿದ್ರೆ, ಇವನು ಭಾಗವತೋತ್ತಮ. ಅಂದಿದ ತಕ್ಷಣ ಇಷ್ಟೇ, ಹೇ ಸೂತ ಹೇಮಾಂಗದ ಸೌಮ್ಯ ಬಂಧೆ ಲೋಕೇಧುನ ಅಸ್ಪಷ್ಟ ಗುಣಸ್ಯ ವಯಸ್ಸ್ಯ. ಈಗ ಹುಡ್ತಾ ಇದ್ದೀನಿ, ಕಂಡು ಬಿಡ್ತಾ ಇದ್ದೀನಿ. ಈಗ ತಾನೇ ಕಂಡು ಬಿಡುವಂತಹ ನನ್ನಲ್ಲಿ ನೀವು ಹೇಳೋ ಗುಣಗಳನ್ನು ನೀವು ನೋಡೇ ಇಲ್ಲ. ಮೊದಲನೇದಾಗಿ
ಮತ್ತು ನೀವು ಹೇಳ್ತಾ ಇರೋ ಗುಣಗಳು ನನಗೆ ಸಂಬಂಧಪಟ್ಟಿದ್ದು ಅಲ್ಲ. ಎಲ್ಲ ಯಾರಿಗೆ ಸೇರ್ಬೇಕಾದ್ದು? ಎಲ್ಲ ಗುಣಗಳು ಪರಮಾತ್ಮನ ಅಧೀನ. ಅವ್ರಿಗೆ ಯಾವ ಬಳಿವೇ ಇರಲಿಲ್ಲ. ಅವರ ಅಪ್ಪ ವೇದಾಸನ ಆಡಳಿತದಲ್ಲಿ ಇಷ್ಟು ನೊಂದು ಬೆಂದು ತತ್ವಜ್ಞಾನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದು ಮತ್ತೆ ಹೋಗಿದ್ರು. ಇವ್ರು ಅದನ್ನೆಲ್ಲ ಎತ್ಕೊಡ್ತಾನೆ. ಇದೆಯಲ್ಲ, ಇದೇ ನಿರಹಂಕಾರ. ಯಾವುದು ತನ್ನದಲ್ಲ ಗುಣಗಳು ಅದನ್ನ ಕೇಳಬಾರ್ದು. ಕೇಳೋದಿದ್ರೆ ಅದನ್ನ ನಿಲ್ಲಿಸಬೇಕು. ಅದರ ಅಭಿಮಾನವನ್ನು ಇಟ್ಕೋಬಾರ್ದು. ಕೆಲವರು ಹೇಳ್ಕೊಳಲ್ಲ, ಹೇಳೋದು ತಡೀತಾರೆ. ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಈ ಭಾವನೆ ಸಹಿತ ಇರಬಾರ್ದು. ಆಮೇಲೆ ಸಮದುಃಖ ಸುಖ ಕ್ಷಮಿ. ಸಮದುಃಖ ಸುಖ, ಸುಖ ದುಃಖಗಳಲ್ಲಿ ಈತ ತುಲ್ಯವಾಗಿರ್ಬೇಕು. ಹೇಗೆ ದುಃಖವನ್ನ ಹೇಯ ಅಂತ ನೋಡುತ್ತೇವೋ ಹಾಗೆ ವೈಷಯಿಕ ಸುಖವನ್ನು ಕೂಡ ಹೇಯ ಅಂತ ನೋಡುತ್ತಾ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಅವನು ನನಗೆ ಪ್ರಿಯ. ಅಷ್ಟೇ ಅಲ್ಲ, ಕ್ಷಮಿ. ಕ್ಷಮ ಅಂತಂದ್ರೆ ಸಹಿಷ್ಣುತ, ದ್ವಂದ್ವ ಸಹಿಷ್ಣು ಆಗಿರ್ಬೇಕು. ಚೂರು ಮಳೆ ಬಂತು, ಆಗಲ್ಲಪ್ಪ ಚಳಿ. ಬಿಸಿಲು ಒಂಚೂರು 38 ದಾಟಿತು, ಇವತ್ತು ಆಗಲ್ಲ ಪೂಜಾ. ಎಸಿ ಇದ್ರೆ ಆಗ್ತಿತ್ತು, ಎಸಿ ಇಲ್ಲ, ಹಾಗಾಗಿ ಇವತ್ತಿನ ದಿವಸ ಪೂಜಾ ಶಾರ್ಟ್. ತಪ್ಪದು. ಕ್ಷಮಿ, ಸಹನ ಮಾಡಿಕೊಳ್ಳೋ ಸಾಮರ್ಥ್ಯ ಇಟ್ಕೋಬೇಕು. ಇವನು ಮತ್ತೆ ಹೋಗುತ್ತೆ ಬಿಸಿಲು. ಭಗವತ್ ಪೂಜಾ ಮಾಡಲಿಕ್ಕೆ ಶರೀರ ಕೊಟ್ಟಿದ್ದಾನೆ, ಯಾವ್ದಕ್ಕೆ ಮಹತ್ವ ಕೊಡಬೇಕು ಇದೆಲ್ಲ ಅರ್ಥ ಮಾಡಿಕೊಂಡು ತಾನು ಪ್ರದತ್ತನಾಗಿ ಭಕ್ತಿ ಮಾಡಿದರೆ ಅದಕ್ಕೊಂದು ಬೆಲೆ. ಆಮೇಲೆ ಅಲ್ಲ ಸ್ವಾಮಿ, ನಂಗೇನಾದ್ರು ನೀನು ಕೊಡ್ಬೋದಿತ್ತಲ್ಲ ಪದಾರ್ಥ, ನಿನಗಂಟೆ ಹೋಗ್ತಾ ಇತ್ತು, ನಮಗೆ ನೀನು ಒದಗಿಸಿದ್ರೆ ಸಾಮಗ್ರಿಗಳು ನಾವು ಮಾಡ್ತಾ ಇದ್ವಿ. ಎಷ್ಟೋ ಬಾರಿ ಹಾಗೆ ಅನ್ಕೋತೀವಿ ನಾವು, ಅವ್ರಿಗೆಲ್ಲ ಎಷ್ಟು ಕೊಟ್ಟಿದ್ದಾರೆ ದೇವರು, ನಮ್ಗೇನು ಕೊಟ್ಟೇ ಇಲ್ಲ ಅಂದ್ರೆ. ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಏನಿರುತ್ತೆ, ಜಗತ್ತೆಲ್ಲ ಸುಖವಾಗಿದೆ ನನ್ನನ್ನು ಬಿಟ್ಟು. ಸಾಮಾನ್ಯವಾಗಿ ಎಲ್ಲರ ತಲೆ ತರಾಂಗಿದ್ದಾರೆ ಅವರೆಲ್ಲ. ಅವನ ಕಟ್ಟ ಅವನಿಗೆ ಗೊತ್ತು, ಯಾರ ಕೂಡ ಹೇಳ್ತಿರ್ತಾನೋ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಅದಕ್ಕೆ ಪರಮಾತ್ಮ ಮುಂದಿಟ್ಟ. ಅವರು ಕೊಟ್ಟಿದ್ದು ಇವನು ಕೊಟ್ಟಿದ್ದು ನೋಡಿ ದುಃಖ ಪಡಬೇಡ. ಸಂತುಷ್ಟ ಸತತಂ ಯೋಗಿ ಅಂತನ್ನ. ನಾನು ಏನು ಕೊಟ್ಟಿರ್ತೇನೋ ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಅಲಂಬುದ್ಧಿಯನ್ನು ಇಟ್ಕೋಬೇಕು ಅಂತಲ್ಲ. ಪ್ರಾಯ ಇದು ಬರೋದೇ ಇಲ್ಲ. ಅದು ಬೇಕು, ದಾಸರ ಚೆನ್ನಾಗಿ ಹೇಳ್ತಾರೆ, ಇಂತಿಷ್ಟು ಬೇಕೆಂಬಾಸೆ, ಅದು ಬೇಕೆಂಬಾಸೆ, ಬೇಕು ಬೇಕು ಎಷ್ಟು ಬೇಕೋ ಬೇಕು. ಇನ್ನೊಂದು ಶುದ್ಧ ಕೈ ಇರುತ್ತೆ, ಆದ್ರೆ ಅಷ್ಟೆಲ್ಲ ಅಪೇಕ್ಷೆ ಪಡ್ತಿದ್ದಲ್ಲ, ಅಷ್ಟು ನಾನು ಬಾಕಿ ತಪ್ಪಿಕೊಳ್ಳಬಲ್ಲೆ ಅಂತ ಆಗಿರಬಾರ್ದು. ಹಂಗಿದ್ದು ನೀವು ಭಕ್ತಿ ಮಾಡ್ತೀರ ಅದು ಪ್ರಯೋಜನ ಇಲ್ಲ ಅಂತ ಇದ್ದಾನೆ ಪರಮಾತ್ಮ. ಸಂತುಷ್ಟ. ಆಮೇಲೆ ಸತತಂ ಯೋಗಿ. ಕೆಲವೊಮ್ಮೆ ಪರಮಾತ್ಮ ಎಲ್ಲ ಕೊಡ್ತಾನೆ ಇವನಿಗೆ. ಈ ಜೀವ ಮಾಡೋದೇ ಇಲ್ಲ ಕೆಲಸ. ಅವನು ಹೇಗಿರ್ಬೇಕು? ಸತತಂ ಯೋಗಿ. ಯಾವತ್ತೋ ಒಂದಿನ ಕರ್ಮಯೋಗ ಮಾಡೋದಲ್ಲ, ಸತತಂ ಯೋಗಿ. ಯಾವಾಗಲೂ ಅವನಿಗೆ ಏನು ವಿಹಿತವಾಗಿದೆಯೋ ವರ್ಣಾಶ್ರಮ ಕರ್ಮಾನುಷ್ಠಾನಗಳು ಅದನ್ನು ಅವನು ಮಾಡ್ತಾ ಇರಬೇಕು. ಅಥವಾ ಸತತಂ ಸಂತುಷ್ಟ. ಯಾವಾಗಲೂ ಪರಮಾತ್ಮ ಕೊಟ್ಟಿದ್ದರಲ್ಲೇ ಅಲಂಬುದ್ಧಿಯನ್ನು ಇಟ್ಟುಕೊಂಡು ತೃಪ್ತನಾಗಿರ್ಬೇಕು. ಒಂದು ವೇಳೆ ಸಿಗ್ಲಿಲ್ಲ, ಮನಸ್ಸನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ. ಯಥಾತ್ಮ ಅಂತಂದ. ಸಿಗ್ತಾ ಇಲ್ಲ ಅಂತ ಹೇಳಿ ದುಃಖ ಪಡೋದ್ರ ಬದಲು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಸಿಕ್ಕಿದ್ದನ್ನು ನಾವು ಹೇಗೆ ಪರಮಾತ್ಮನನ್ನ ಕುರಿತು ಆರಾಧನೆ ಮಾಡಬಹುದು ಅನ್ನೋ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಕೆಲವೊಮ್ಮೆ ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಬಂದು ನಮ್ಮ ಪ್ರಜ್ಞೆಯನ್ನು ಅಲ್ಲಾಡಿಸೋರು ಇರ್ತಾರೆ, ಕುತರ್ಕಗಳಿಂದ ಹಾಳು ಮಾಡಿ ನಮ್ಮನ್ನ ದಾರಿ ತಪ್ಪಿಸೋರು ಇರ್ತಾರೆ. ಆ ಕಾರಣ ನಾವು ಹೇಗಿರ್ಬೇಕು? ದೃಢ ನಿಶ್ಚಯ. ನಾವು ಮಾಡ್ತಾ ಇರೋದು ಸರಿಯಾಗಿದೆ, ನೀವು ಮಾಡೋ ಕುತರ್ಕದಿಂದ ನನ್ನ ನಿಶ್ಚಯವು ಅಚಲವಾಗಿದೆ, ಚಲವಾಗಲ್ಲ, ಅಚಲವಾಗೇ ಇರುತ್ತೆ. ಹಾಗೆ ಇಟ್ಕೊಂಡು ಒಂದು ಸಾಧನೆ ಮಾಡಬೇಕು. ಇದೆಲ್ಲ ಬಹಳ ಕಷ್ಟ ಬರೋದು. ಹರಿಸರ್ವೋತ್ತಮ ಅಂತ ನಾವು ಯಾವತ್ತೋ ಒಂದು ದಿವಸ ಉಚ್ಚ ಕಂಠದಲ್ಲಿ ದೇವ್ರ ಪ್ರೀತನಾಗಲಿ ಅಂತ ಹೇಳೋದಿದೆಯಲ್ಲ, ಇದು ದೇವ್ರ ಪ್ರಿಯನೇ ಇಲ್ಲ ಅಂತ ಅನ್ನಲ್ಲ. ಆದ್ರೆ ಅಷ್ಟೇ ಅಲ್ಲ ಸಾಧನೆ, ಇನ್ನ ಮೇಲಿದೆ. ನಾವು ಯಾವುದನ್ನ ಪರಮಾತ್ಮನಿಗೆ ಪ್ರಿಯವಾಗಲಿ ಅಂತ ಬಾಯಲ್ಲಿ ಹೇಳಿದ್ವು, ಯಾರಾದ್ರೂ ಬಂದು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದ್ರೆ ಅವಾಗ ನಿಮಗೆ ನಮಗೆ ಅಂತ ಹೇಳಿ ಅದು ಬರಬಾರದು. ಹರಿಸರ್ವೋತ್ತಮ ಯಾಕೆ ಹರಿಸರ್ವೋತ್ತಮ? ಯಾಕೆ ಉತ್ತರ ಕೊಡಕ್ಕೆ ತಯಾರಿರ್ಬೇಕು. ಭಗವದ್ಗೀತೆ ಕೇಳೋದೇ ಅದಕ್ಕೆ, ಇನ್ಯಾಕೆ ಕೇಳ್ತೇವೆ ಮತ್ತೆ. ಆ ದೃಢ ನಿಶ್ಚಯವನ್ನ ಸಂಪಾದಿಸಲಿಕ್ಕೆ ಈ ಶಾಸ್ತ್ರಗಳೆಲ್ಲ ಹೊರಟಿದ್ದು. ಇಲ್ಲಿದ್ರೆ ಹೇಳಿ ತೋರ್ಬಿಡ್ತಾ ಇದ್ರು ಹರಿಸರ್ವೋತ್ತಮ. ಮುಂದೆ ಮುಗಿತಷ್ಟೇ ಉಪನ್ಯಾಸ ಮಕ್ಕಳ. ಇಷ್ಟೇ ಹೇಳ್ಬೇಕಿತ್ತು ಶಾಸ್ತ್ರದಲ್ಲಿ. ಯಾಕೆ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದ್ದು? ಆ ನಿಶ್ಚಯವನ್ನು ದೃಢ ಮಾಡಿಕೊಳ್ಳಿ. ಯಾರೇ ಬಂದು ನಿಮ್ಮ ಆ ನಿಶ್ಚಯವನ್ನ ಕುತರ್ಕಗಳಿಂದ ಅಲ್ಲಾಡಿಸುವ ಹಾಗೆ ಆಗಬಾರದು. ಅದನ್ನು ಸಂಪಾದಿಸಿಕೊಂಡು ಭಕ್ತಿಯನ್ನು ಮಾಡಬೇಕು.
ಎಷ್ಟು ಮಹತ್ವ ಇದೆ. ಯಾಕೆ ಹಿಂದಿನವರೆಲ್ಲ ಜೀವನದಲ್ಲಿ ಒಂದ್ಸರ್ತಿ ನಾನು ಸಮೂಹದಲ್ಲಿ ಕಿವಿಯಾರೆ ದೊಡ್ಡವರಿಂದ ಕೇಳೋಣ ಅಂತ ಇದ್ದಿದ್ರು. ಈ ಜನ್ಮದಲ್ಲೋ ಜನ್ಮಾಂತರದಲ್ಲೋ ಈ ನಿಶ್ಚಯ ನಮಗೆ ಒದಗಿ ನಾವು ಮಾಡುವಂತಹ ಭಕ್ತಿಯನ್ನು ಪರಮಾತ್ಮ ಪರಿಗಣಿಸಿ ನಮ್ಮಲ್ಲಿ ಪ್ರಸನ್ನತೆಯನ್ನು ಬೀರಲಿ ಅಂತಿತ್ತು. ಈಗ ಅದು ಏನಾಗಿದೆ, ಗೂಗಲ್ ಗ್ರೂಪ್ ಅಂತೇಳಿ ಎಲ್ಲ ಸರ್ವನಾಶ ಆಗಿ ಕೂತಿದೆ. ಆದ್ದರಿಂದ ದೃಢ ನಿಶ್ಚಯಕ್ಕೆ ಪ್ರಯತ್ನ ಪಟ್ಟು ಭಕ್ತಿಯನ್ನು ಮಾಡಿದವ ಮತ್ಪ್ರಿಯ, ಅವನು ನನಗೆ ಪ್ರಿಯ. ಅಷ್ಟೇ ಅಲ್ಲ, ಅವನು ಹೇಗಿರ್ಬೇಕು, ಮೈಯರ್ಪಿತ ಮನೋ ಬುದ್ಧಿ ಎಲ್ಲ ಇರುತ್ತೆ. ಕಡೆಗೆ ತನ್ನ ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ಅವನು ಹಾಕಲಿಲ್ಲ ಅಂತಂದ್ರೆ ಅವನು ಎಷ್ಟೇ ಭಕ್ತಿಯನ್ನು ಮಾಡಿದ್ರು ಅದು ಭಕ್ತಿಯಿಂದ ಪರಿಗಣಿಸಲಾಗದೆ ದಾಂಭಿಕತನ ಅಂತ ಪರಿಗಣಿಸಲ್ಪಡುತ್ತೆ. ಎಲ್ಲ ಇದೆ ಹೊರಗಿನಿಂದ, ಮೌನ, ವ್ರತ, ಶ್ರುತ, ತಪ, ಅಧ್ಯಯನ, ಸ್ವಧರ್ಮ, ವ್ಯಾಖ್ಯಾನ, ಜಪ, ಏಕಾಂತದಲ್ಲಿ ಸಮಾಧಿ ಕೂಡೋದು ಎಲ್ಲ ಇರುತ್ತೆ. ಪರಮಾತ್ಮನಲ್ಲಿ ಮನಸ್ಸಿಲ್ಲ, ಎಲ್ಲ ಮನಸ್ಸು ವಿಷಯಗಳಲ್ಲೇ ಓಡಾಡ್ತಾ ಇದೆ. ಯಾರಿಗೆ ಗೊತ್ತಾಗುತ್ತೆ? ಜನಕ್ಕೆ ಏನೂ ಗೊತ್ತಾಗಲ್ಲ. ಬಹಳ ದೊಡ್ಡವರಪ್ಪ ಅಂತಾನೆ ಜನ ಅನ್ಕೊಂಡ್ಬಿಡ್ತಾರೆ. ಆದ್ರೆ ವಾಸ್ತವದಲ್ಲಿ ಪರಮಾತ್ಮ ಅವನನ್ನ ಭಕ್ತ ಅಂತ ಪರಿಗಣಿಸದೆ ಏನಂತ ಪರಿಗಣಿಸ್ತಾನೆ? ದಾಂಭಿಕ. ಇದೇ ಮಾತನ್ನ ಹಿಂದೆ ಅಂದಿದ ಮಿಥ್ಯಾಚಾರ ಸೌಚ್ಯತೆ ಅಂತಂದ್ರೆ ಅವರೆಲ್ಲ ದಾಂಭಿಕರು ಅಂತ ಕಲಿಸ್ಕೊಳ್ತಾರೆ. ಅವರು ಭಕ್ತರೇ ಅಲ್ಲ, ಇದು ಪ್ರಿಯನಾಗೋದು ದುರತೋಪಾಸ್ತ. ಆದ್ದರಿಂದ ಮೈಯಂತಿಕ ಮನೋಬುದ್ಧಿ, ನನ್ನಲ್ಲೇ ಮನಸ್ಸು ಮತ್ತು ಬುದ್ಧಿಯನ್ನ ಯಾರು ಅರ್ಪಿಸಿರ್ತಾನೋ, ಆನಂದರದಲ್ಲಿ ಯಾರು ಹಾಗೆ ಭಕ್ತಿ ಮಾಡುತ್ತಿರ್ತಾನೋ ಸಹ ಮೇ ಪ್ರಿಯ, ಅವನು ನನಗೆ ಪ್ರಿಯ. ಅಷ್ಟೇ ಇಲ್ಲ, ಹಿಂಗೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಭಗವನ್ ಮಾರ್ಗದಲ್ಲಿ ಇರ್ತಾರಲ್ಲ, ಅವ್ರು ನೋಡಿದ್ರೆ ಸಾಕು ಜನಕ್ಕೆ ಅಸಹ್ಯ ಆಗ್ತಾ ಇರುತ್ತೆ. ಬ್ರಹ್ಮೇತಿ ಅಂತ ಕರೀತಾರೆ, ಮಡಿ ಪಿಶಾಚಿ ಅಂತ ಕರೀತಾರೆ. ಅವ್ರು ಮಾಡೋ ಅನುಷ್ಠಾನದಲ್ಲಿ ಇವರಿಗೆ ತಾತ್ಸಾರ ಬುದ್ಧಿ ಇರೋದ್ರಿಂದ ಅನುಷ್ಠಾನ ಮಾಡೋ ವ್ಯಕ್ತಿಯನ್ನು ಆ ತಾತ್ಸಾರ ಬುದ್ಧಿ ಬೇಡ ಅಂದ್ರೂ ಬರುತ್ತೆ. ಅವ್ರು ನೋಡಿ ಜನ ಹೆದರ್ತಾರೆ, ಇವ್ನು ಯಾಕೆ ಕರಿಬೇಕಪ್ಪ ನಮ್ಮ ಹತ್ರ, ಬಹಳ ಮಡಿ ಇರ್ತಾನೆ, ಆಚಾರ ಅಂತಾನೆ, ಒಂಚೂರು ನಾವೇನಾದ್ರು ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಬಿದ್ದಿದ್ದು ಒಂಚೂರು ಹಾರಿ ಏನ್ ಮಾಡಿದ್ರಿ, ಪ್ಲಾಸ್ಟಿಕ್ ಒಂಚೂರು ತಾಗುತ್ತಪ್ಪ, ಅಷ್ಟಕ್ಕೆ ಮೈಲಿಗೆ ಅಂತ ನಮ್ಮೇಲೆ ಯಾಕೆ ಹೇಗ್ಬೇಕು? ಹೌದಲ್ಲ, ಎಲ್ಲೋ ಬಿದ್ದಿರುತ್ತೆ, ಗಾಳಿಗೆ ಹಾಕುತ್ತೆ, ನಾನು ಅವ್ನ ತಲೆ ಮೇಲೆ ಹಾಕಿದ್ದೀನ, ಇಲ್ಲ ತಾನೆ, ಅಷ್ಟಕ್ಕೆ ಇವರೆಲ್ಲ ಹಿಂಗೆ ಹಾರಾಡ್ತಾರೆ ಅಂತ ಹೇಳಿ ಜನ ಅವನನ್ನ ನಿಂದಿಸಬಹುದು. ಯಸ್ಮಾನ್ ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಜಯಃ. ಎರಡು, ಇವನನ್ನ ನೋಡಿ ಜನರು ಹೆದರಬಾರದು, ಜನರನ್ನು ನೋಡಿ ಇವನು ಉದ್ವೇಗಗೊಳ್ಳಬಾರದು. ಅಂತ ದೊಡ್ಡವರು ಏನಾದರೂ ಬಂದಲ್ಲಿ ಜನರು ಕೂಡ ಅವರಿಗೆ ಸಹಕಾರಿಗಳಾಗಿದ್ದು ಕಿಂಚಿತ್ ಪುಣ್ಯ ಸಂಪಾದನೆಯನ್ನು ಗಳಿಸೋದ್ರಲ್ಲಿ ನಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕೇ ಹೊರತು ಅಥವಾ ಅಂಥವರಿಗೆ ಹೆದರಿಸ್ಲಿಕ್ಕೋಸ್ಕರ ಇವನ ಆಚಾರವನ್ನು ಮಾಡಬಾರದು. ಕೆಲವೊಮ್ಮೆ ನಿಯಮಗಳನ್ನು ಬಹಳಷ್ಟು ಹಾಕೊಂಡಂತಹ ವ್ಯಕ್ತಿಗಳು ಎಲ್ಲಿ ತಮ್ಮ ನಿಯಮಕ್ಕೆ ಅನುಕೂಲ್ಯ ಇಲ್ಲವೋ ಆ ಸ್ಥಳದಲ್ಲಿ ಹೋಗಿ ಅವರಿಗೆ ತಮ್ಮ ನಿಯಮಗಳನ್ನು ಹೇರಿ ಅವರಿಗೆ ಹೆದರಿಸಿ ಅವರ ಕೈಯಿಂದ ಮಾಡಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಮಾಡಬಾರದು. ಅಲ್ಲ, ಆಗಲ್ಲ ಅಂತ ಗೊತ್ತಿದ್ರೆ ನಮ್ಮ ಕೈಲಿ ಆಗಲ್ಲಪ್ಪ ಬರ್ಲಕ್ಕೆ, ನಿಮ್ ಕೈಲೂ ಮಾಡ್ಲಿಕ್ಕೆ ಆಗಲ್ಲ, ನಪಾಳಕ್ಕೆ ನಾವು ಮನೆ ಸ್ವಯಂಪಾಕ ಮಾಡ್ಕೊಂಡಿರ್ತೀವಿ, ಸಣ್ಣ ಬಿಟ್ಬಿಟ್ರಿ ಅಂತದ್ದು ಉತ್ತಮ. ಯಸ್ಮಾನ್ನೋ ದ್ವಿಜತೆ ಲೋಕ. ಆಗ ಅಂತವರನ್ನ ನೋಡಿ ಜನರು ಕೂಡ ಉದ್ವೇಗಗೊಳ್ಳಲ್ಲ. ಹೌದು, ಅಂತ ನಿಯಮ ಇದೆ, ನಮ್ಮ ಕೈಲಿ ಮಾಡಕ್ ಆಗಲ್ಲ ಅಂತ ಹೇಳಿ ಅವರು ಕೂಡ ಏನ್ ಮಾಡ್ಬಿಡ್ತಾರೆ, ದೂರದಿಂದ ದೀರ್ಘದಂಡ ಪ್ರಣಾಮ ಮಾಡಿ ತೆರೆಗೆ ಕೊಟ್ಟು ಕೃಷ್ಣಾರ್ಪಣೆ ಹೇಳ್ಬಿಡ್ತಾರೆ. ಆಗ ಇಬ್ರಿಗೂ ಅನುಕೂಲ. ಇವನೋ ಅವ್ರ ಮನೆಯಲ್ಲಿ ನಿಯಮ ಪಾಲಿಸಿಕೊಂಡ, ಜನರು ಕೂಡ ಅವನನ್ನು ನೋಡಿ ಉದ್ವೇಗಗೊಳ್ಳಲ್ಲ. ಅಂದ್ರೆ ಸಾಧಕನಿಗೆ ಎಚ್ಚರಿಕೆ ಎಷ್ಟಿರಬೇಕು, ಮತ್ತೊಬ್ಬರಿಗೆ ಉದ್ವೇಗವನ್ನು ಹುಟ್ಟಿಸುವಂತೆ ಇವನ ಆಚರಣೆ ಇರಬಾರದು. ಸಾಧನೆ ಮಾಡೋದು ನಮಗೋಸ್ಕರ, ಪರಮಾತ್ಮನ ಪ್ರೀತಿಗೋಸ್ಕರ ಹೊರತು ಜನರ ಕಂಡದ ಕಾಣಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಸಾಧನೆಯನ್ನೇ ಯಾರು ಮಾಡಲ್ಲ. ಅದನ್ನ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ, ಜನರಿಗೆ ಉದ್ವೇಗವನ್ನು ಉಂಟು ಮಾಡುವಂತೆ ನೀನಿರಬಾರದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ನೀನೇ ಮಾಡ್ತಿರ್ತೀಯ, ಜನ ಅಂತಾರೆ, ಆಡ್ಕೊತಾರೆ, ಅವಹೇಳನ ಮಾಡ್ತಾರೆ, ಹಾಗಾಗಿ ನೀನು ಸಡಿಲ ಮಾಡ್ಕೊಂಡ್ಬಿಡಬಾರದು. ಕೆಲವೊಮ್ಮೆ ಆಗುತ್ತೆ ಸಮಸ್ಯೆಗಳು, ಎಲ್ಲ ಅವರ ಅನುಭವಕ್ಕೆ ಬರುತ್ತೆ. ಹೊರಗಿನ ದೃಷ್ಟಾಂತವನ್ನೇ ಕೊಡೋದಾದ್ರೆ, ದೊಡ್ಡ ದೊಡ್ಡ ಪಾರ್ಟಿ ಅಂತ ಮಾಡ್ತಾರೆ. ಪಾರ್ಟಿಯಲ್ಲಿ ಅಲ್ಲಿ ಸ್ವಲ್ಪ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನೀವು ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ಅವರೆಲ್ಲ ಬಿಂಬಿಸೋದು, ಚಿತ್ರಿಸೋದೆಲ್ಲ ಮಾಡ್ತಾರೆ. ಅವಾಗ ಅವ್ರದ್ದೇನೋ ಬಲವಂತಕ್ಕೆ ಒಳಗಾಗಿ ಉದ್ವೇಗಗೊಂಡು ನಮ್ಮ ಮಾರ್ಗದಿಂದ ಚ್ಯುತರಾಗುವಂತಹ ಸನ್ನಿವೇಶಗಳು ಬರುತ್ತೆ. ಪರಮಾತ್ಮ ಅಂತ ಲೋಕಾನ್ನೋ ದ್ವಿಜತೆ ಚಯ, ಅವರು ಯಾರಿದ್ದರೂ ಕೂಡ
ಕೂಡ ನೀನು ಉದ್ವೇಗಗೊಳ್ಳಬಾರದು. ನಿನ್ನಿಂದ ಜಗತ್ತು ಉದ್ವೇಗಗೊಳ್ಳಬಾರದು, ಜಗತ್ತಿನಿಂದ ನೀನು ಉದ್ವೇಗಕ್ಕೊಳಗಾಗಬಾರದು. ಹೀಗೆ ಯಾರಿದ್ದು ಭಕ್ತಿಯನ್ನು ಮಾಡ್ತಾನೋ ಅವನು ನನಗೆ ಪ್ರಿಯ. ಏನು ಒಳ್ಳೆ ಮಾತು ಪರಮಾತ್ಮ ಹೇಳ್ತಾ ಇರೋದು. ಎರಡಕ್ಕೂ ಸಮಾನವಾಗಿ ಹೇಳ್ತಾ ಇದ್ದಾನೆ. ನೀನ್ ಹೆಂಗಿರ್ಬೇಕು ಅನ್ನೋದನ್ನು ನೋಡ್ಕೋ. ಅಷ್ಟೇ ಅಲ್ಲ, ಹೀಗೆ ಯಾರಿರ್ತಾನೋ ಕೆಲವೊಮ್ಮೆ ಅವನಿಗೇನೆ ಉದ್ವೇಗಗಳು ಬರ್ತಾ ಇರುತ್ತೆ. ಹೇಗೆ? ಹರ್ಷ ಅಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ ಸ ಚ ಮೇ ಪ್ರಿಯ. ಹರ್ಷ ಅಮರ್ಷ ಭಯ ಉದ್ವೇಗೈ. ಹರ್ಷ ಅಂದ್ರೆ ಏನು ಗೊತ್ತೇ? ಸಾಮಾನ್ಯವಾಗಿ ಜಗತ್ತಿಗೆ ಆನಂದ ಅಂತ ನಮಗೆ ಗೊತ್ತಿರೋದು. ಹರ್ಷ ಅಂತಂದ್ರೆ ಇಲ್ಲಿ ಮನದಿಂದ ಅಧರ್ಮದಲ್ಲಿ ಮನಸ್ಸನ್ನು ಹಾಕೋದು. ಆನಂದ ಆಗತ್ತೆ ಅವನಿಗೆ, ಬಹಳ ಆನಂದ ಆಗಿ ಅಧರ್ಮದಲ್ಲಿ ಏನಾಗತ್ತೆ, ಏನಾಗಲ್ಲ, ನನ್ನಂತ ಧಾರ್ಮಿಕ ಇದನ್ನೊಂದು ಮಾಡಿದ್ರೆ ಏನಾಗತ್ತೆ, ಇದೊಂದು ತಪ್ಪು ನಡೆಯುತ್ತೆ, ಇದೊಂದು ಇರುತ್ತೆ ಜನರ ಮನಸ್ಸಲ್ಲಿ. ಇಷ್ಟೆಲ್ಲ ಮಾಡ್ಬಿಟ್ಟಿದೀನಿ, ಇದೊಂದು ನಡೆಯುತ್ತೆ ಅಂತ ಒಂದು ಬರುತ್ತಲ್ಲ, ಅದು ಹರ್ಷ. ಮದವೇರಿದಾಗ ಅಧರ್ಮದಲ್ಲಾಗುವ ಮನಃಪ್ರವೃತ್ತಿಗೆ ಹರ್ಷ ಅಂತ ಕರೀತಾರೆ. ಅದರಿಂದ ಮುಕ್ತ, ಅದರಿಂದ ದೂರ ಆಗಿರ್ಬೇಕು. ಅಥವಾ ಅಮರ್ಷ, ಕೆಲವೊಮ್ಮೆ ನಮ್ಮ ಸಾಧನೆ ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತ ದೊಡ್ಡವರು ಇರ್ತಾರೆ, ಮಾನ್ಯರಿರ್ತಾರೆ, ಪೂಜ್ಯರಿರ್ತಾರೆ. ಅವರು ಇದ್ದಾಗ ನಾವು ಕೆಲವೊಮ್ಮೆ ಹತೋಟಿಯಲ್ಲಿ ಮನಸ್ಸನ್ನು ಇಟ್ಕೋಬೇಕು. ಅದು ಬಿಟ್ಟು ನಾವು ಧರ್ಮ ಮಾಡ್ತಿದ್ದೀವಿ ಅಂತ ಹೇಳಿ ಅವರ ಮೇಲೂ ಕೂಡ ಕ್ರೋಧವನ್ನು ತೋರಿಸೋದಿದೆಯಲ್ಲ, ಅದನ್ನ ಈಗ ಬಿಟ್ಟಿರಬೇಕು. ದೊಡ್ಡವರು ಒಂದು ವೇಳೆ ಮಾಡಿದಾಗ ಅದನ್ನ ಪರೀಕ್ಷೆಯನ್ನು ತಗೊಂಡು ಬಾಯಿ ಹೊಡ್ಕೊಂಡು ಕೂತಿರ್ಬೇಕೇ ಹೊರತು ಅವರ ಮೇಲೂ ಕೂಡ ನಾನೇನೋ ಆಚರಣೆ ಮಾಡ್ತಿದ್ದೇನೆ, ದೊಡ್ಡ ಆಚಾರ ಅಂತ ಹೇಳಿ ತೋರಿಸೋದಿದೆಯಲ್ಲ, ಅದನ್ನ ನಾನು ಮಾಡಬಾರದು. ಹಂಗ ಮಾಡಿ ಭಕ್ತಿಯನ್ನು ಮಾಡಿದ್ರೆ ಆತ ಮೇ ಪ್ರಿಯ, ಆಗ ನನಗೊಂದು ಪ್ರಿಯನಾಗ್ತಾನೆ. ಅಥವಾ ಭಯೋದ್ವೇಗೈ, ಭಯ ಉದ್ವೇಗ, ಹೆದರ್ಕೊಂಡು ಕೆಲವೊಮ್ಮೆ ಬಿಟ್ಬಿಡ್ತಾರೆ, ಏನಂತಾರೋ ಏನೋ, ಅದೆಲ್ಲ ತಪ್ಪು. ಆ ರೀತಿಯಾದ ಉದ್ವೇಗಕ್ಕೊಳಗಾಗಿ ಯಾರು ಭಕ್ತಿಯನ್ನು ಮಾಡುತ್ತಾರೋ ಅವರ ಭಕ್ತಿಯನ್ನು ನಾ ಸ್ವೀಕರಿಸೋದಿಲ್ಲ. ಆ ಉದ್ವೇಗಾದಿಗಳನ್ನ ಬಿಟ್ಟು ಯಾರು ಭಕ್ತಿಯನ್ನು ಮಾಡುತ್ತಾರೋ ಅವನು ಮೇ ಪ್ರಿಯ, ನನ್ನ ಪ್ರೀತಿಗೆ ಅವನು ಪಾತ್ರನಾಗ್ತಾನೆ. ಅಷ್ಟೇ ಅಲ್ಲ, ಸಮಾಜ ಸಂಸಾರ ಅಂತಂದ್ರೆ ಎಷ್ಟೋ ನಮಗೆ ಪದಾರ್ಥಗಳು ಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಇಷ್ಟೆಲ್ಲ ಬೆಟ್ಟ ಹತ್ಕೊಂಡು ಬಂದಂಥವನಿಗೆ ಮನಸ್ಸಿನಲ್ಲಿ ಯಾವ ಭಾವನೆ ಇರಬೇಕು ಅಂತಂದ್ರೆ ಅಂತಾನೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಅನಪೇಕ್ಷ, ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇವುಗಳನ್ನು ಬಿಟ್ಟು ಮತ್ತೊಂದನ್ನು ಅವನ ಅಪೇಕ್ಷೆಯನ್ನೇ ಪಡಬಾರದು. ಹಾಗಿರ್ಬೇಕು. ಹಂಗಿತ್ತು ಭಕ್ತಿ ಮಾಡೋದು ಅರ್ಥ ಇದೆ. ಅದು ಬೇಕು ಇದು ಬೇಕು ಅಂತ ಹೇಳಿ ಇದನ್ನ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತಂದ್ರೆ ಅವನು ಆ ಪದಾರ್ಥದಲ್ಲಿ ತೋರಿಸ್ತಾ ಇರುವ ಪ್ರೀತಿ ಅಂತ ಕರೆಯಲ್ಲ. ಏನೋ ಆ ಸಮಯಕ್ಕೆ ಬೇಕಾಗಿದ್ದು ಸಮಯ ಸಾಧಕ ಅಂತ ಕರೆಸಿಕೊಳ್ತಾನ. ಆದ್ದರಿಂದ ಪರಮಾತ್ಮ ಒಬ್ಬನೇ ಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾನೋ ಅವನಲ್ಲಿ ಪರಮಾತ್ಮ ಪ್ರಿಯ, ಪ್ರಸನ್ನತೆಯನ್ನು ಬೀರ್ತಾನೆ. ಮತ್ತು ಇನ್ನೊಂದು ಪರಮುಖ್ಯವಾದದ್ದು ಏನು ಅಂದ್ರೆ, ನಮ್ಮ ದೇವರು ಹಂಗೆ ಹಿಂಗೆ ಇದ್ರೆ ಕೇಳಲ್ಲ. ನಮ್ಮ ದೇವರಿಗೆ ಏನಿರಬೇಕು? ಶುಚಿಹಿ, ಮಡಿ. ದೇವರಿಗೆ ಇರಬೇಕಾದಂತಹದ್ದು ಮಡಿ. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲ ಮೈಗೆ ಇದ್ರು, ಒಂದು ಜಾಗ ಮಾತ್ರ ಏನಾಗಿರುತ್ತೆ? ಮಡಿ. ಇಡೀ ಮನೆಯೇ ಆಗಿರ್ಬೇಕು. ನಮ್ಮ ಯೋಗ್ಯತೆಗೆ ಏನಾಗಿದೆ ಅದೆಲ್ಲವನ್ನು ನಾವೇನೆ ಒಂದು ರೀತಿ ಏನಂತಾರೆ ಇಂಗ್ಲಿಷ್ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ಎಲ್ಲವನ್ನ ನಾವೇ ಮೈಲಿಗೆ ಮಾಡಿಟ್ಟು. ಶಾಸ್ತ್ರದಲ್ಲಿ ಎಲ್ಲಿ ಮಡಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇದೊಂದು ವಿಚಿತ್ರ. ಶಾಸ್ತ್ರದಲ್ಲಿ ಮೈಲಿಗೆ ಹೇಳಿದ್ದಾರೆ ಹೊರತು ಮಡಿ ಹೇಳಿಲ್ಲ. ಅದಕ್ಕೆ ಪಂಚಾಂಗದಲ್ಲಿ ನೋಡ್ರಿ 10 ದಿನ 3 ದಿನ 1 ವರೆ ವಿಷ್ಣು ಅಂತ ಹೇಳಿ ಮೈಲಿಗೆ ಬಗ್ಗೆ ಬರೆದಿರ್ತಾರೆ ಹೊರತು ಪಂಚಾಂಗದಲ್ಲಿ ಮಡಿ ಬಗ್ಗೆ ಬರದೇ ಇಲ್ಲ. ಯಾಕೆ ಅಂದ್ರೆ ನೀವು ಇರ್ಬೇಕಾಗತ್ತೆ ಮಡಿಯಲ್ಲಿ, ನೀವು ಮೈಲಿಗೆ ಆಗೋದಿಂತ ಸಮಯದಲ್ಲಿ ಅಂತ ಹೇಳ್ತಾರೆ ಹೊರತು ಮಿಕ್ಕಿದ ಸಮಯದಲ್ಲಿ ನೀವು ಹೇಗಿರ್ಬೇಕು? ಮಡಿಲೇ ಇರ್ಬೇಕು. ಶೌಚಾಚಾರಕ್ಕೆ ಹೋದ್ರೆ ಆಚಮನವನ್ನು ಮಾಡಬೇಕು, ಮಾಡಿ ಸ್ನಾನವನ್ನು ಮಾಡಿ ಅಷ್ಟೇ. ಜಲಯಾಚಾರ ಕಥೆಯಲ್ಲಿ ಕೇಳ್ತೀವಿ ಇವೆಲ್ಲ. ಅವರು ಗದಗಲ್ಲಿದ್ದು ಉಪನ್ಯಾಸ ಮಾಡ್ತಿದ್ದಾಗ, ಗದಗಲ್ಲಿದ್ರು ಅವರು ಕಥೆ ಕೇಳಿದ್ದು ನಮ್ಮ ಆಚಾರ್ಯ ಹೇಳಿದ್ದನ್ನ. ಗದಗಲ್ಲವರಿದ್ದಾಗ ಹೇಗಿದ್ರು ಅಂತಂದ್ರೆ ಸಾತ್ವಿಕಾಚಾರ್ಯ ಇದ್ರು. ಅವರು ಮನೆಯಲ್ಲಿ ಪೂಜಾದಿಗಳನ್ನು ಮಾಡ್ತಾ ಇದ್ರು. ಇವ್ರಿಗೇನು ತಮ್ಮ ಆನ್ಯಕ ಮಾಡ್ಕೊತಾ ಇದ್ರು. ವೀರನಾರಾಯಣ ದೇವರ ಗುಡಿ ಅಲ್ಲಿ ಬಂದು ಬೆಳಗಿನ ಜಾವ 4 ಗಂಟೆಗೆ ಆನ್ಯಕ ಮುಗಿಸ್ಕೊಂಡು ಕೂತ್ರೆ 10
10:30 ತನಕ ಪಾಠ ಪ್ರವಚನ. ಆನಂತರ ಸಾತ್ವಿಕಾಚಾರ ಎಲ್ಲ ಊಟ ಎಲ್ಲ ಅಡುಗೆ ಎಲ್ಲ ನೈವೇದ್ಯ ಎಲ್ಲ ಮಾಡಿರೋರು, ಅವರ ತಾಯಿಯವರೆಲ್ಲ ದೊಡ್ಡವರು ಇದ್ರು. ಇವರು ಆಮೇಲೆ ಹೋಗಿ ಭೋಜನ ಆದಮೇಲೆ ಪುನಃ ವಿಶ್ರಾಂತಿ, ನಿದ್ದೆ ಅಲ್ಲ. ಏನು ಹೇಳಿದ್ದಾರೆ? ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ. ಆನಂತರ ಪುನಃ 12 ಪ್ರಾರಂಭ ಆದ್ರೆ ಸಂಜೆ 5:30 ತನಕ ಮತ್ತೆ ಪಾಠ. ಆಮೇಲೆ ಆನ್ನಿಕ ಆದ್ಮೇಲೆ ಮತ್ತೆ ಕೂತ್ರೆ ಪ್ರವಚನ ಆದ್ಮೇಲೆ ಹೀಗೆ ಅವರು ಜೀವನವನ್ನು ಕಳೆದವರು. ಎಲ್ಲರೂ ಮಾಡ್ತೀವಿ ಅಂದ್ಕೊಂಡ್ರು ಆಗಲ್ಲ. ಕನಿಷ್ಠ ಪಕ್ಷ ಮಾಡಿದ್ದಾರೆ ಅಂತ ನೆನೆಸ್ಕೊಳ್ಬಹುದಷ್ಟೇ ನಾವು. ಯಾಕೆ ಕರಾರು ಮಾಡ್ತೀವಿ? ಅವರಲ್ಲಿರೋ ಕಿಂಚಿತ್ ಪುಣ್ಯವನ್ನ ಅವ್ರ ಹೆಸರು ಹಿಡಿದು ದೇವರು ನಮಗೊಂಚೂರು ಕೊಡ್ತಾನೆ. ಯಾಕೆ ದೊಡ್ಡವರು ಸ್ಮರಣೆಯನ್ನು ಮಾಡೋದು? ಇದೇ ಕಾರಣಕ್ಕೆ. ಪುಣ್ಯ ಲೋಭ ಅಷ್ಟೇ. ಅವರ ಗುಣವನ್ನ ನಾವು ದಾನ ಮಾಡೋದ್ರಿಂದ ಅದರಿಂದ ಸಂತುಷ್ಟನಾದ ಪರಮಾತ್ಮ ಅವರಲ್ಲಿದ್ದಂತಹ ದಾನ ಮಾಡಿದ್ದರಿಂದ ಕಿಂಚಿತ್ ಪುಣ್ಯವನ್ನು ನಮಗೊಂದಿಟ್ಟು ದಯಪಾಲಿಸ್ತಾನೆ. ಆದ್ದರಿಂದ ಮಡಿ ಅನ್ನೋದೇ ಯಾವಾಗಲೂ ಇರಬೇಕಾದದ್ದು. ಮೈಲಿಗೆ ನೀವು ಆಗಾಗ ಆಗ್ತೀರಿ. ನಮ್ಮ ದೇವರಿಗೆ ಹೇಗಿರ್ಬೇಕು? ಯಾವಾಗಲೂ ಕೂಡ ಶುಚಿಹಿ. ನೀನು ಎಷ್ಟು ಮಡಿಲಿರ್ತ ದೇವರ ಎಷ್ಟು ಪ್ರೀತಿ ಆಗುತ್ತೆ. ಹಂಗ ಮಡಿಲಿದ್ದು ಭಕ್ತಿ ಮಾಡಬೇಕು. ಕೆಲವರು ಈ ರೀತಿ ವಿತಂಡವಾದ ಮಾಡೋರಿದ್ದಾರೆ. ಅವರೆಲ್ಲ ಈ ಭಗವದ್ಗೀತೆ ಶ್ಲೋಕ ಸ್ವಲ್ಪ ದುರ್ಬಿನ್ ಹಾಕೊಂಡು ನೋಡ್ಬೇಕು. ಯಾಕೆ ಪುಟ್ ಶಬ್ದಗಳಿವೆ, ಕಾಣಲ್ಲ ಅವರಿಗೆ. ಎಲ್ಲಿದ್ದು ಭಕ್ತಿ ಮಾಡಿದ್ರು ದೇವರು ಒಲಿತಾನೆ. ಹಾಸಿಗೆಯಲ್ಲಿದ್ದು ಮಾಡಿದ್ರು ಆಗತ್ತೆ, ಮತ್ತೊಂದು ಕಡೆಯಲ್ಲಿದ್ರು ಆಗತ್ತೆ. ಒಟ್ಟಲ್ಲಿ ಭಕ್ತಿ ಮಾಡಬೇಕು. ಹೇಳಲ್ಲ ನಮ್ಮ ದೇವರು. ಏನಂತ? ಶುಚಿಹಿ. ರಾಯ ಇದೊಂದು ಸೇರಿಸ್ತಾರೆ, ಅಂತರ್ವಾಕ್ಯ ಅಭ್ಯಾಮ ಅಂತ ಸೇರಿಸ್ತಾರೆ. ಒಳಗಿನಿಂದ ಮಡಿ ಅಂತ ಹೇಳಿ ಕೆಲವರು ಕೃಷ್ಣನ ಮಾತಿಗೂ ಅಲ್ಲಿ ಇಲ್ಲಿ ಅರ್ಥಾಂತರ ಮಾಡಬಹುದಿತ್ತು. ಮಂತ್ರಾಲಯ ಪ್ರಭುಗಳು ಬಿಡ್ಲಿಲ್ಲ. ಇಲ್ಲ, ನನ್ ಗೊತ್ತು ನೀವು ಹಾಳು ಮಾಡ್ತೀರಿ ಅಂತ ಹೇಳಿ ಅವರು ಶುಚಿಹಿ ಬಾಹ್ಯಾಂತರ ಶುದ್ಧಿಂ ಅಂತ ಬರೋದು. ಒಳ ಹೊರಗಿನ ಮಡಿ ಇರಬೇಕು ಅವನಿಗೆ, ಆಗ ಭಕ್ತಿ ಮಾಡೋದು. ಅದಕ್ಕೊಂದು ಅರ್ಥ ಇದೆ. ಇಷ್ಟೆಲ್ಲ ಹೇಳಿದ್ದಾನೆ ಕೃಷ್ಣ. ಯಾಕೆ ಮಡಿ ಅಂತ ಹಾರಾಡ್ತೀರಾ? ನಮಗೇನು ಹಾರಾಡ್ಬೇಕಂತ ಇಷ್ಟ ಇಲ್ಲ, ಬಹಳ ಕಷ್ಟ ಮಡಿ ಮಾಡೋದೆಲ್ಲ. ಹುಚ್ಚ ಹಾಗೆಲ್ಲ ನಾವು ಹಾರಾಟಕ್ಕೆ. ಅದು ಹಾರಾಡೋದಕ್ಕೋಸ್ಕರ ಮಾಡೋದು ಅಲ್ಲದು. ದೇವರು ಹೇಳಿದ್ದಾರೆ ಅಂತ ಮಾಡ್ತೇವೆ. ಯಾಕದು ದೇವರ ಪ್ರೀತಿ ಆಗತ್ತೆ ಅಂತ ಮಾಡ್ತೇವೆ. ಕಷ್ಟನಾರ ಬಟ್ ಮಾಡ್ಬೇಕು, ಬಟ್ ಮಾಡ್ಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ನಮಗೆ ಭಾವಿ ಇಲ್ಲದೆ ಹಾಗಾಗಿ ಮಾಡಲ್ಲ, ತಪ್ಪದು. ದೇವರು ಏನ್ ನಮಗೆ ಸಾಮಗ್ರಿಯನ್ನ ಆ ಕಾಲದಲ್ಲಿ ಒದಗಿಸಿಕೊಟ್ಟಿದ್ದಾನೋ ಅಷ್ಟರಲ್ಲೇ ಇದ್ದದ್ರಲ್ಲೇ ಸ್ವಾಮಿ ನನ್ನೇನೋ ಕರ್ಮ ಈಗ ನಾನು ಕೊಟ್ಟಿದ್ದೀಯಾ, ಇದ್ದದ್ರಲ್ಲೇ ನಿನ್ನ ಸೇವೆಯನ್ನು ನೀನೇ ಮಾಡಿಸ್ಕೋ. ಅಷ್ಟೇ ಅಲ್ಲ, ಯೋಗ್ಯವಾದ ಸಾಧನೆ ನನ್ನ ಹಣೆಯಲ್ಲಿ ನೀನೇ ಕೊಡಬೇಕು ಅಂತ ಬರೆದಿದ್ದರೆ ಅದನ್ನು ದಯಪಾಲಿಸಿ ನಿನ್ನ ಸೇವೆ ನೀನೇ ಮಾಡಿಸ್ಕೋ ಅಂತ ಕೇಳ್ಕೋಬೇಕೇ ಹೊರತು ಇಲ್ಲ ಬಿಡ್ರಿ ಏನ್ ಮಾಡಕ್ಕಾಗತ್ತೆ ನಮ್ಮೇಲೆ ಆಗಲ್ಲ, ಇಷ್ಟೇ ಆಗೋದು ಅಂತೇಳಿ ನಮಗೆ ನಾವೇ ಶಬಾಷ್ ತಗೊಂಡು ಸಂತೋಷ ಪಡ್ಕೊಂಡಿದ್ರೆ ದೇವರು ಮೆಚ್ಚಲ್ಲ. ಶುಚಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ಆಮೇಲೆ ಕಷ್ಟ ಅದೆಲ್ಲ ಮಾಡ್ಬೇಕಾದ್ರೆ ಅದಕ್ಕೇನಂದ ಮುಂದೆ ದಕ್ಷ ಅಂತಲ್ಲ. ಯಾವ್ದ್ಯಾವ್ದ್ರೂ ದಕ್ಷತೆ ಇರುತ್ತೆ ನಿಮಗೆ. ಬೆಳಗ್ಗೆ 3ಕ್ಕೆ ಹೇಳ್ತಾನೆ, ಆಫೀಸಿಗೆ ಓಡ್ತಾರೆ, ರಾತ್ರಿ 12ಕ್ಕೆ ಬರ್ತಾರೆ, ಮತ್ತೇನೋ ಒಂದಿಷ್ಟು ದಿನ ಮಾಡಿ ಮತ್ತೆ 2 ತಾಸು ಬಂದ್ಕೊಂಡು ಬೆಳಗ್ಗೆ ಅಲ್ಲೆಲ್ಲ ದಕ್ಷತೆ ಇರುತ್ತೆ ಇವನಿಗೆ. ದೇವರ ಕೆಲಸಕ್ಕೆ ಬಂದ ತಕ್ಷಣ ಎಲ್ಲಿಂದೋ ಜಾಗೃತ ಆಗೋಗುತ್ತೆ, ಅಸೌಕರ್ಯತನ. ಆಗಿರಬಾರದು. ದಕ್ಷ ಮತ್ತೆ ಉದಾಸೀನನೇ ಇರಬಾರ್ದ ಇವನಿಗೆ. ಇರಬೇಕು ಅಂತಂದ ದೇವರು. ಉದಾಸೀನ, ಎಲ್ಲಿ ಉದಾಸೀನ ಆಗಿರ್ಬೇಕು? ಯಾವುದು ಪರಮಾತ್ಮನ ವಿರುದ್ಧವಾದ ವಿಷಯ ಇದೆಯೋ ಅಲ್ಲೆಲ್ಲ ಉದಾಸೀನ ಆಗಿರ್ಬೇಕು. ನಮ್ದೆಲ್ಲ ಉಲ್ಟಾ. ಯಾವುದು ಪರಮಾತ್ಮನ ವಿಚಾರನೋ ಅಲ್ಲಿ ಔದಾಸೀನ್ಯ, ಯಾವುದು ಪರಮಾತ್ಮನ ವಿಚಾರ ಅಲ್ವೋ ಏನು ದಕ್ಷ ಆಗಿರೋದು. ಪರಮಾತ್ಮ ಅದು ಉಲ್ಟಾ ಆಗಿರಬಾರ್ದು. ಆಮೇಲೆ ಇದೆಲ್ಲ ಮಾಡ್ಬೇಕಾದ್ರೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗುತ್ತೆ. ಯಾಕೆ? ಅಭ್ಯಾಸ ಇರಲ್ಲ. ಒಮ್ಮೆಲೆ ಮಾಡ್ಲಿಕ್ಕೆ ಹೋದಾಗ ತ್ರಾಸ ಆಗತ್ತೆ ಮನಸ್ಸಿಗೆ. ಆದ್ರೆ ಆ ತ್ರಾಸು ಅಂತ ಪರಿಗಣಿಸಬಾರದು. ಗತವು ಯಥಃ, ಆ ವ್ಯಥೆಯನ್ನ ಈತ ಬಿಟ್ಟವನಾಗಿರ್ಬೇಕು. ಅಥವಾ ತಾನು ಆ ಕೆಲಸವನ್ನು ಮಾಡಬೇಕಾದ್ರೆ ಮತ್ತೊಬ್ಬರು ಏನೋ ಒಂದೆರಡು ಮಾತು ಅಂತಾರೆ, ಅವಾಗ ಮನಸ್ಸಿಗೆ ಈತ ವ್ಯಥೆಯನ್ನ ಮಾಡ್ಕೋಬಾರ್ದು. ಅರ್ಥಾತ್ ಅವ್ರು ಹೇಳ್ತಾರಲ್ಲ ಅಂತ ಹೇಳಿ ತಾನು ಮಾಡ್ತಾ ಇರೋ ಕೆಲಸವನ್ನ ಬಿಡೋ ಅಂತಹ ಒಂದು ಪ್ರಕ್ರಿಯೆಗೆ ಇವರು ಕೈ ಹಾಕಬಾರ್ದು. ಗತವು ಯಥಃ. ಆಮೇಲೆ ಸರ್ವಾರಂಭ ಪರಿತ್ಯಾಗಿ, ಮೇಲ್ನೋಟದಂತ ಏನು ಗೊತ್ತೇನೋ, ಏನೂ ಆರಂಭ ಮಾಡಬಾರ್ದು ಅಂತ ಮೇಲ್ನೋಟಕ್ಕಂತ ಏನೋ ಆರಂಭ ಮಾಡಬಾರ್ದು ಅಂತಂದ್ರೆ ಇದೆಲ್ಲ ಕೆಲಸ ಮಾಡುವಂತ ಯಾಕೆ ಹೇಳ್ತದೆ ದೇವರು? ಸರ್ವಾರಂಭ ಪರಿತ್ಯಾಗಿ ಅಂತಂದ್ರೆ ಅವೈಷ್ಣವವಾದ ಯಾವ ಕರ್ಮವನ್ನು ಆರಂಭ ಮಾಡಕ್ ಹೋಗ್ಬೇಡ. ಇದು ಅವೈಷ್ಣವ, ಇದು ವಿಷ್ಣು ಪ್ರಿಯಕರ ಅಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ ಮೊದಲು ಬಿಟ್ಟುಬಿಡು. ಎಷ್ಟೋ ಅನಾಚಾರಗಳನ್ನು ಮಾಡ್ಬಿಡ್ತಾರೆ. ಇದು ಪರಮಾತ್ಮನಿಗೆ ಪ್ರಿಯ ಅಲ್ಲ ಅಂತ ಗೊತ್ತಿದ್ದೇ ಮಾಡ್ತಾರೆ, ಪಡ್ತಾ ತಿಂತಾರೆ. ಪಡ್ತಾ ತಿಂದೇನಾದ್ರೂ ಬಿಡ್ಬೇಕು ನಾವೆಲ್ಲ.
ಸರ್ವಾರಂಭ ಪರಿತ್ಯಾಗಿ, ಇದು ವಿಷ್ಣು ಪ್ರಿಯಕರ ಅಲ್ಲ ಅಂತ ಗೊತ್ತಿದ್ರು ಯಾತಕ್ಕೆ ಕೈ ಹಾಕ್ಬೇಕು? ಹಾಕಿದ್ರೆ ಪರಮಾತ್ಮನ ಭಕ್ತನಾಗಿರೋ ಹೊಡೆತ ಹಾಕಿ, ನೋಡು ಹಾಕಿದ್ದೀಯಾ, ತಪ್ಪು ಮಾಡಿದ್ದೀಯಾ, ಇದು ಜನ್ಮದಲ್ಲಿ ಹಾಕಬೇಡ ಅಂತ ಹೇಳಿ ದೇವರು ಏನ್ ಮಾಡ್ದ ಹಾಕಿರ್ತಾರೆ. ಅಥವಾ ತಂದಿದ್ದನ್ನ ತಂದಿದ್ದಾರೆ ಅಂತ ನಾವು ಅನ್ಕೋಬೇಕು. ಆಮೇಲೆ ನಾವು ಏನೋ ಒಂದ್ ಸರ್ತಿ ಆಯ್ತು ಬಿಡು, ಇನ್ನೊಂದ್ ಸರ್ತಿ ಮಾಡೋಣ ಅಂತ ಹೇಳಿ ಅದೇನೋ ಛಾಡಿಸ್ಕೊಂಡು ಹೋಗೋದು ಅಂತಾರಲ್ಲ, ಆ ರೀತಿಯಾಗಿ ಇರಬಾರ್ದು. ಅಥವಾ ಸರ್ವಾರಂಭ ರೀತಿಯಾಗಿ ಯಾವ ಕೆಲಸದಲ್ಲೂ ಕೂಡ ತೊಡಗಬೇಕಾದರೆ ಅದರ ಫಲವನ್ನ ಉದ್ದೇಶವಾಗಿಟ್ಟುಕೊಂಡು ತೊಡಗಬೇಡ. ನಿಂದು ಏನಿದೆ ಕೆಲಸ ಮಾಡೋದು ಅಷ್ಟೇ ಮಾಡು. ಅದು ಬಿಟ್ಟು ಅದರಿಂದ ಏನು ಬರುತ್ತೋ, ಅದು ಹೇಗೆ ಬರುತ್ತೋ, ಬಂದಾಗ ನನಗಲ್ಲಿ ಎಷ್ಟು ಪಾಲು ಸಿಗುತ್ತೋ, ಸಿಕ್ಕ ಮೇಲೆ ನಾನು ಬೇಕಾಗಿಲ್ಲ. ಮಾಡಕ್ಕೆ ಕೆಲಸ ಇದೆ, ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಮಾಡು. ನಿನ್ನ ಹಣೆಗಿತ್ತ ಅದರಿಂದ ಫಲ ದೇವರು ನಿನ್ಗೆ ಕೊಡಬೇಕಂದ್ರೆ ನಿನಗೆ ಬೇಡ ಅಂದ್ರೆ ಅವ್ರು ಕೊಡ್ತಾನೆ. ನೀನ್ ಯಾರು ಬೇಡ ಅನ್ನಕ್ಕೆ ಅವ್ರು ಕೊಟ್ಟು ದುಃಖವಾಗಿ ಬೇಡ ಅಂತೇನು ಇಲ್ಲ, ಆದ್ರೂ ಅನುಭವಿಸಲೇಬೇಕು. ಸುಖವೂ ಕೂಡ ಹಾಗೇನೆ. ಆದ್ದರಿಂದ ಏನೇ ಕೆಲಸವನ್ನು ಮಾಡಬೇಕಾದ್ರೂ ಕೆಲಸದ ಫಲವನ್ನು ಒಂದು ತಲೆಯಲ್ಲಿಟ್ಟುಕೊಂಡು ಆರಂಭ ಮಾಡಬೇಡ. ಹಿಂಗೆ ಯಾರು ಕೆಲಸ ಮಾಡ್ತಿರ್ತಾನಲ್ಲ ಅಂತಹ ಭಕ್ತ ನನಗೆ ಪ್ರಿಯ. ಅಂದ್ರೆ ಏನು? ನಾವು ಹರ್ಷಕ್ಕೆ ಒಳಗಾಗಬಾರದು, ಕ್ರೋಧಕ್ಕೆ ಒಳಗಾಗಬಾರದು. ಅದರಂತೆ ಏನೇನೋ ಪರಮಾತ್ಮ ಹೇಳಿದ್ದಾನಲ್ಲ, ಜೀವನದಲ್ಲಿ ಒಂದ್ಸರ್ತಿ ಮಾಡ್ಬಿಟ್ರೆ ಸಾಕ, ಇಲ್ಲ ಜೀವನ ಪೂರ್ತಿ ಮಾಡ್ಬೇಕಾ? ನೀವೇನಂದಿದ್ದು ಅಧರ್ಮ ಮಾಡಬೇಡ, ನೆನ್ನೆ ಮಾಡಲಿಲ್ಲ, ಮಾಡಿಲ್ಲಲ್ಲ ನಾನು ಅಧರ್ಮ ಅಲ್ಲ, ಇವತ್ತು ನೀನೇನು ಹೇಳಿದ ಅಧರ್ಮ ಮಾಡಬೇಡ ಅಂತ ಅಷ್ಟೇ ಹೇಳಿ, ಮಾಡಿಲ್ಲ, ನೆನ್ನೆ ಮಾಡಿಲ್ಲ, ಅದನ್ನ ನೋಡಿ ನನಗೆ ಎಲ್ಲವನ್ನು ನೀನು ದಯಪಾಲಿಸಬೇಕು ಇಲ್ಲ ಅಂತ ಪರಮಾತ್ಮ. ಯಾವತ್ತೋ ಒಂದಿನ ಮಾಡಿ ಆಗೋಯ್ತು ಅಂತ ಹೇಳಿ ಮುಂದಿನ ದಿನ ಎಲ್ಲ ಅನಾಚಾರವನ್ನ ಮಾಡುವವರನ್ನು ನಾವು ಮೆಚ್ಚಲ್ಲ. ಕೆಲವರು ಇರ್ತಾರೆ ಹಾಗೆ, ಅಷ್ಟೇ. ಕೆಲವ್ರದ್ದು ಯಾಕೆ ತಗೊಳ್ಬೇಕು? ಕೆಲವ್ರದ್ದು ಹೇಳಿ ಸಿಟ್ಟು ಬರುತ್ತೆ. ನಾವು ಪುರಾಣದಲ್ಲಿ ಹೇಳ್ಬಿಟ್ರೆ ಬಹಳ ಖುಷಿ ಆಗ್ಬಿಡುತ್ತೆ. ಅವಾಗ ಪುರಾಣದಲ್ಲಿ ಏನಿತ್ತು? ಒಬ್ಬ ರಾಕ್ಷಸ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ, ಎಲ್ಲಾ ಅನಾಚಾರನು ಮಾಡ್ತಾ ಇದ್ದ, ಆಚಾರಗಳಿಂದ ಕೇಳ್ಬಿಟ್ಟಿದ್ದ, ಎಲ್ಲ ಪಾಪ ಹೆಂಗ್ ಪರಿಹಾರ ಆಗಲ್ಲ, ಏಕಾದಶಿ ಮಾಡಿದ್ರೆ ಪರಿಹಾರ ಆಗಲ್ಲ. ಹೌದಾ? ಏಕಾದಶಿ ಮಾಡಿದ್ರೆ ಎಲ್ಲ ಹೋಗುತ್ತಾ? ಅವನೆಲ್ಲ ಹೋಗುತ್ತೆ. ಅವನೇನ್ ಮಾಡ್ತಿದ್ದ? ದ್ವಾದಶಿ ಪಾಲನೆ ಆಯಿತು, ತ್ರಯೋದಶಿಯಿಂದ ಎಲ್ಲ ಪಾಪವನ್ನು ಮಾಡಬೇಕು, ನವಮಿ ತನಕ ಮಾಡಬೇಕು. ಅವನು ಮಾಡದೇ ಇರುವಂತಹ ಅನಾಚಾರನೇ ಇಲ್ಲ. ಮಾಡಿ ಏಕಾದಶಿ ಬಂತು, ದಿನತ್ರಯ ವ್ರತ. ದಿನತ್ರಯ ವ್ರತದ ಮತ್ತದು ಈಗ ಒಂದೇ ದಿನ ಆಗೋಗಿದೆ. ಅದು ದಶಮಿ, ಏಕಾದಶಿ, ದ್ವಾದಶಿ, ಅದು 3 ದಿನಗಳಲ್ಲಿ ಮಾಡುವ ವ್ರತ ದಿನತ್ರಯ ವ್ರತ, ಏಕಾದಶಿ ವ್ರತ. ಇವನು ದಶಮಿ ಬಂತು ಅಂದ್ರೆ ಪುನಃ ಏನ್ ಮಾಡೋದು? ಶಿಸ್ತಾಗಿ, ಯಾವ ಆಚಾರಗಳು ಶಿಸ್ತಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬಿಡೋದು, ಎಲ್ಲ ಪಾಪ ಪರಿಹಾರ ಮಾಡಬೇಕು ಅಂತ. ಹೀಗೆ ಆತ ಸಾಧನೆಯನ್ನ ಮಾಡಬಾರದು. ಯಾವತ್ತೋ ಒಂದಿನ ನಾನು ಅಧರ್ಮ ಮಾಡಿಲ್ಲ ಅನ್ನೋದನ್ನ ತಲೆ ಇಟ್ಟುಕೊಂಡು ದೇವರಿಗೂ ಕೂಡ ಅದೇ ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಅದಕ್ಕೆ ಅದ ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ ಸಮೇ ಪ್ರಿಯ. ಯಾವತ್ತೋ ಒಂದಿನ ಸಜ್ಜನರನ್ನ ದ್ವೇಷ ಮಾಡಿಲ್ಲ ಅನ್ನೋದನ್ನ ಪರಮಾತ್ಮ ದಿನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತು ಕಿಂಚಿತ್ ನಾನೇನಾದರೂ ದ್ವೇಷ ಮಾಡಿದ್ರು ಅದನ್ನ ನೀನು ತಗೋಬಾರದು ಗಣನೆಗೆ ಅಂದ್ರೆ ದೇವರು ಒಪ್ಪಲ್ಲ. ಯೋನ ಹೃಷ್ಯತಿ ನ ದ್ವೇಷ್ಟಿ, ಅವನ ಜೀವನದಲ್ಲಿ ಕದಾಪಿ ಕಥಂಚಿನಪಿ ಅವನು ಅದನ್ನ ಮಾಡೇ ಇರಬಾರದು. ಮತ್ತು ಹರ್ಷಾದಿಗಳಿಗೆ ಅವನು ಒಳಗಾಗಿರಬಾರದು, ಅಂದ್ರೆ ಮನದಿಂದಾಗಿ ಅಧರ್ಮದಲ್ಲಿ ಮನಸ್ಸನ್ನು ಅವನು ಹಾಕೇ ಇರಬಾರದು. ಅಷ್ಟೇ ಅಲ್ಲ, ನಶೋಚತಿ ನಕಾಂಕ್ಷತಿ, ಅವನು ಯಾವುದೇ ಕಾರಣಕ್ಕೂ ಕೂಡ ತಾನು ಇಂತಹ ಪದಾರ್ಥವನ್ನು ಪಡೆದಿಲ್ಲ ಅಂತ ಹೇಳಿ ದುಃಖವನ್ನು ಪಡೋದಾಗಲಿ, ಆ ಪದಾರ್ಥಕ್ಕಾಗಿ ಆಕಾಂಕ್ಷ ಅಪೇಕ್ಷೆಯನ್ನಾಗಲಿ ಪಡೋದಾಗಿರಬಾರದು. ಆಚಾರ್ಯರು ಬಹಳ ಚೆನ್ನಾಗಿರ್ತಾರೆ ತಾತ್ಪರ್ಯದಲ್ಲಿ. ಇದು ಪ್ರಾಯ ಆಗದಿರೋ ಕೆಲಸ ಅಂದ್ಬಿಡ್ತಾರೆ. ಇದು ಮುಖ್ಯ ಪ್ರಾಣ ದೇವರು ಬಂದು ಆಗತ್ತೆ. ದೇವತೆಗಳ ಕೆಲವು ಉತ್ತಮಾಧಿಕಾರಿಗಳಿಗೆ ಆಗ್ಬೋದು. ಇನ್ನು ಮಿಕ್ಕಿದವರಿಗೆಲ್ಲ ಏನು ಈ ಪರಮಾತ್ಮ ಹೇಳಿದ್ದಾನಲ್ಲ, ಏನದು ಇವನ ಹರ್ಷತೆ ನ ದ್ವೇಷ್ಟಿ ನ ಶೋಚತೆ, ಇದೆಲ್ಲ ಮೋಕ್ಷದಲ್ಲಿ ಆಗುತ್ತಷ್ಟೇ. ಇಲ್ಲೆಲ್ಲ ಮೋಕ್ಷಕ್ಕೆ ಹೋಗೋ ತನಕವೂ ಕೂಡ, ಆ ಲಿಂಗದೇಹ ಇರೋ ತನಕವೂ ಕೂಡ ಕಿಂಚಿತ್ ಏನೋ ನಮಗಿದ್ದಂಗೆಲ್ಲ ಅಲ್ಲ, ಸ್ವಲ್ಪ ಅಣು ಮಾತ್ರ ಇದ್ದೇ ಇರುತ್ತೆ. ಪೂರ್ಣ ಮಟ್ಟದಲ್ಲಿ ಇದನ್ನೆಲ್ಲ ಬಿಡ್ಲಿಕ್ಕೆ ಪ್ರಾಯ ಆಗಲ್ಲ ಅಂತಾರೆ. ಯಾಕೆ? ನಮಗಾಗುತ್ತೆ. ಆಚಾರ್ಯರಲ್ಲಿ ಭಗವದ್ಗೀತಾ ಭಾಷೆ ಬರೀತಾ ಇರೋದು ಯಾಕೆಂದ್ರೆ ಒಂದು ಶಬ್ದ ಆಡಬೇಕಂದ್ರೆ ಎಲ್ಲ ಅಭಿಪ್ರಾಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಆಡಬೇಕು. ಬ್ರಹ್ಮದೇವರು, ಮುಖ್ಯಪ್ರಾಣ ದೇವರು, ಭಾರತೀ ದೇವಿ ಇಂಥವ್ರಿಗೆ ಆಗ್ಬೋದು, ಅಥವಾ ದೇವತೆಗಳಿಗೆ ಆಗಲ್ಲ ಅಂತಿಲ್ಲ, ಅವ್ರಿಗೂ ಆಗತ್ತೆ, ಬಹಳ ಸ್ವಲ್ಪ. ರುದ್ರದೇವರು ಅಹಂಕಾರ ತತ್ವಾಭಿಮಾನಿಗಳು ಅಂತಾರೆ, ಅವ್ರಿಗೂ ಅಹಂಕಾರ ಬರಬೇಕಲ್ಲ.
ಸ್ವಲ್ಪ ಯಾವಾಗ ಬರುತ್ತೆ? ಸಾಮಾನ್ಯವಾಗಿ ಇಂತಹ ಕಾಲದಲ್ಲೆಲ್ಲ ಬರೋದೇ ಇಲ್ಲ, ಅವಾಗ ಅಹಂಕಾರ ಅನ್ನೋದೇ ಇಲ್ಲ, ನಾ ಮಾಡದೇ ಇರೋದೇ ಇರಲ್ಲ. ಅದೇ ನೆನ್ನೆ ಮೊನ್ನೆ ಹುಟ್ಟಿದವರು ನಾವೇನೇ ಅಲ್ಲಿ ಇಲ್ಲಿ ಓದ್ಬಿಟ್ಟು ಅಹಂಕಾರ ಪಡಬಾರದು ಅಂತ ಇರ್ತೀವಿ. ಸಾಕ್ಷಾತ್ ಮನೋನಿಯಾಮಕರು, ಅವ್ರಿಗೆ ಗೊತ್ತಿಲ್ವಾ? ಆದರೂ ಪ್ರಳಯ ಕಾಲದಲ್ಲಿ ಕಿಂಚಿತ್ತು ಬಂತೋ ಇಲ್ವೋ ಅನ್ನೋದು ಸ್ವಲ್ಪ ಈ ಕಾಕ್ಬಿಟ್ಟು ಹೋಗುತ್ತಲ್ಲ ಅಹಂಕಾರ. ಅಷ್ಟರಲ್ಲೇ ತಾರತಮ್ಯ ತೋರಿಸ್ತಾರೆ ಬ್ರಹ್ಮದೇವರು ರುದ್ರದೇವರು ಪರಮಾತ್ಮ. ಅಂದ್ರೇನು ತಾತ್ಪರ್ಯ? ಇದನ್ನ ಪೂರ್ಣ ಮಟ್ಟದಲ್ಲಿ ಸಂಸಾರ ಅವಸ್ಥೆಯಲ್ಲಿ ಲಿಂಗ ಶರೀರವನ್ನು ಹೊಂದಿಕೊಂಡಾಗ ಯಾರಿಗೂ ಪೂರ್ಣ ಬಿಡಕ್ಕಾಗಲ್ಲ. ಹಂಗಂತ ಹೇಳಿ ಬಿಡಕ್ಕಾಗಲ್ಲ ಅಂತ ಹೇಳಿ ಬಿಡಕ್ಕಾಗೋದನ್ನ ಹಿಡ್ಕೊಂಡ್ಬಿಡಬಾರ್ದು. ಅದನ್ನ ಆಗಲ್ಲ ಅಂತ ಹೇಳಿದಾರೆ ಬಿಡ್ರಿ ಅಂತ ಹೇಳಿ ಅಪ್ಕೊಂಡ್ಬಿಡೋದಲ್ಲ. ಎಷ್ಟಾಗುತ್ತೋ ಅಷ್ಟು ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೇಕು. ಮೋಕ್ಷ ಎಂಬುದನ್ನು ಪರಮಾತ್ಮ ಇವನಿಗೆ ದಯಪಾಲಿಸುವಾಗ ಅದನ್ನು ಪೂರ್ಣವಾಗಿ ಕಳೆದು ಇವನಿಗೆ ಆ ಮೋಕ್ಷವನ್ನು ಕರುಣಿಸ್ತಾನೆ. ಅಷ್ಟೇ ಅಲ್ಲ, ಶುಭಾಶುಭ ಪರಿತ್ಯಾಗಿ, ಹಿಂದೆ ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳಿದ್ದ. ಇಲ್ಲಿ ಪರಮಾತ್ಮ ಏನಂತಾನೆ? ಶುಭಾಶುಭ ಪರಿತ್ಯಾಗಿ. ಅಂದ್ರೆ ಶುಭ ಅಂದ್ರೆ ಸುಖ, ಅಶುಭ ಅಂದ್ರೆ ದುಃಖ. ಯದ್ಯಪಿ ಎರಡೂ ಕೂಡ ಅಶುಭನೇ, ಆದ್ರೆ ಜನ ಅದನ್ನ ಏನ್ ಅನ್ಕೋತಾರೆ? ಶುಭ ಅಶುಭ ಅಂತ ತಿಳ್ಕೋತಾರೆ. ಅದನ್ನ ಈತ ತಲೆಯಲ್ಲಿಟ್ಟುಕೊಂಡು ಕೆಲಸವನ್ನ ಮಾಡೋನಾಗಿರ್ಬಾರದು. ಹಿಂಗೆ ಯಾರಿರ್ತಾನೋ ಯೋ ಮದ್ಭಕ್ತ ಸಮೇ ಪ್ರಿಯ, ಅವನು ನನಗೆ ಭಕ್ತ. ಅಷ್ಟೇ ಅಲ್ಲ, ಅವನು ಹೇಗಿರ್ಬೇಕು ಗೊತ್ತೇನು? ಸಮಶತ್ರು ಚ ಮಿತ್ರೇ ಚ ತಥಾ ಮಾನ ಅಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ. ಹಿಂದೆ ಸಂಕ್ಷಿಪ್ತವಾಗಿ ಪರಮಾತ್ಮ ಹೇಳ್ಬಿಟ್ಟಿದ್ದ. ಅವನು ಹೇಗಿರ್ಬೇಕು? ಸಮ ದುಃಖ ಸುಖಿ ಅಂತ ಅಷ್ಟೇ ಹೇಳ್ಬಿಟ್ಟಿದ್ದ. ದುಃಖ ಸುಖಗಳಲ್ಲಿ ಎಷ್ಟೆಷ್ಟು ರೀತಿಯಲ್ಲಿರುತ್ತೆ ಅಂತ ತಿಳಿಸ್ತಾನೆ ಇಲ್ಲಿ. ಶತ್ರು ಮಿತ್ರ, ಮಿತ್ರನನ್ನು ನಾವು ಸುಖ ಅಂತ ನೋಡ್ತೀವಿ, ಯಾಕೆ ಆರಾಮ್ ಮಾಡ್ತಾನೆ. ಶತ್ರುವನ್ನು ದುಃಖ ಅಂತ ನೋಡ್ತೀವಿ, ಯಾಕೆ ದುಃಖ ಕೊಡ್ತಾನೆ ಅವರು. ಅದರಂತೆ ಮಾನ ಅಪಮಾನ, ಅದರಂತೆ ಶೀತೋಷ್ಣ ಸುಖ ದುಃಖೇಶು, ಶೀತ ಮತ್ತು ಉಷ್ಣ, ತಂಪಾದ ಖುಷಿ ಪಡ್ತೀವಿ. ಹೌದೇ ಹೌದು. ಒಂದು 10 ದಿನದ ಮುಂಚೆ ಇದು ಬಿಸಿಲು, ಏನೋ ಒಂದು ಗಾಳಿ ಬೀಸಿ ಹೋದಾಗ ಆಗೋ ತಂಪಿಗೂ ಕೂಡ ವ್ಯತ್ಯಾಸ ನಾವೇ ನೋಡ್ತೀವಿ. ಆದ್ರೆ ಪರಮಾತ್ಮ ಅಂತ ಹಂಗೆ ನೋಡ್ಬೇಡ್ರಿ, ಎರಡನ್ನು ಕೂಡ ಸಮಾನ ಅಂತ ನೋಡ್ರಿ. ಸಮಾನ ಅಂದ್ರೇನು? ಅದು ಬಂದಾಗ ನೀನ್ ಹೆಂಗೆ ವಿಕೃತಗೊಳ್ಳದೆ ಪರಮಾತ್ಮನ ಪೂಜೆಯಲ್ಲೇ ಆಸಕ್ತನಾಗಿದ್ಯೋ, ಇದು ಬಂದಾಗಲೂ ನೀನೇನು ವಿಕಾರಗೊಳ್ಳದೆ ಪ್ರಕೃತಿಯಪ್ಪ ಪರಮಾತ್ಮನ ಅಧೀನದಿಂದ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಅದರಲ್ಲಿ ಪೂರ್ಣ ಆಸಕ್ತರಾಗದೆ ನಮ್ಮ ಕೆಲಸವನ್ನು ನಾವು ಬಿಡಬಾರದು. ಈ ಅಭಿಪ್ರಾಯದಲ್ಲಿಟ್ಟುಕೊಂಡು ಅವನು ಹೇಗಿರಬೇಕು? ಸಂಘ ವಿವರ್ಜಿತ. ಆ ಕಾಲದಲ್ಲಿ ಒದಗುವ ಪದಾರ್ಥದಲ್ಲಿ ಮನಸ್ಸನ್ನ ಆತ ಹಾಕಬಾರದು. ಹಿಂಗಿದ್ದು ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಕಡೆ ಒಂದು ಮಾತು ಅಂತಾನೆ, ತುಲ್ಯನಿಂದ ಸ್ತುತಿರ್ಮೌನಿ. ಹಿಂದೆ ಹೇಳಿದ್ದ ಪರಮಾತ್ಮ, ಅದನ್ನ ವಿವರಣೆ ಕೊಡ್ತಾನೆ. ಯಾರು ನಿಂದೆಯನ್ನು ಮಾಡ್ತಾರೋ, ಯಾರು ಹೊಗಳ್ತಾರೋ, ಇವೆರಡನ್ನೂ ಕೂಡ ಆದ ತುಲ್ಯ ಅಂತ ನೋಡ್ಬೇಕು. ಅಂದ್ರೆ ಎರಡೂ ಕೂಡ ಹೇಯ. ಯಾರಾದ್ರೂ ನಿಂದೆಯನ್ನು ಮಾಡಿದ್ರೆ ಅದನ್ನ ಈತ ಹೇಗೆ ಹೇಯ, ಇದು ನನಗೆ ಆಗಬಾರ್ದಿತ್ತು, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಗೆ ತಾನು ತಿಳಿತಾನೋ, ಯಾರಾದ್ರೂ ಹೊಗಳದಾಗಲೂ ಕೂಡ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ತಾನೇನ್ ಮಾಡಬೇಕು? ಆ ವಿಷಯದಲ್ಲಿ ತುಲ್ಯತೆಯನ್ನು ಆತ ಹೊಂದಿರಬೇಕು. ಆಮೇಲೆ ಮೌನಿ, ಮೌನಿ ಅಂದ್ರೆ ಭಾಗ ಹೊಂದ್ಕೊಳ್ಳೋದು ಅದೊಂದೇ ಅರ್ಥ ಅಲ್ಲ. ಮೌನ ಅಂತಂದ್ರೆ ಮನನಶೀಲತಾ, ಕೇಳಿದ ಅಂಶವನ್ನ ಕೇಳಿ ಈ ಕಿವಿಯಿಂದ ಹೊರಗೆ ಹಾಕ್ಬಿಡೋದಲ್ಲ. ಕೇಳಿದ ಅಂಶ ವಾಸ್ತವವಾಗಿ ಯುಕ್ತಿಸಿದ್ಧವ, ನಮ್ಮ ಅನುಭವಕ್ಕೆ ಬರುತ್ತಾದೋ, ಈ ಒಂದು ಜಿಜ್ಞಾಸೆಯಲ್ಲಿ ಆತ ತೊಡಗಬೇಕು. ಆಮೇಲೆ ಸಂತುಷ್ಟೋ ಏನಕೇನಚಿತ್, ಏನಕೇನಚಿತ್ ಸಂತುಷ್ಟ, ಏನನ್ನ ಪರಮಾತ್ಮ ಇವನಿಗೆ ಒದಗಿಸ್ತಾನೋ ಅಲ್ಲಿ ಹಿಂದೆ ಬರೀ ಸಂತುಷ್ಟ ಅಂತ ಹೇಳಿದ್ದ. ಹೇಗೆ ಅಂತ ದೇವರು ಹೇಳಿರಲಿಲ್ಲ. ಹೇಗೆ ಸಂತುಷ್ಟನಾಗಿರ್ಬೇಕು ಅಂದ್ರೆ ಅಲಂಬುದ್ಧಿಯನ್ನು ಹೊಂದಿರಬೇಕು. ಏನಕೇನಚಿತ್, ಏನನ್ನ ಪರಮಾತ್ಮ ಇವನಿಗೆ ಆ ಕಾಲದಲ್ಲಿ ಸಾಧನ ಸಂಪತ್ತನ್ನು ಒದಗಿಸಿರ್ತಾನೋ ಅಷ್ಟರಿಂದ ಇವನು ಸಂತುಷ್ಟನಾಗಿರ್ಬೇಕೇ ಹೊರತು ನನಗೆ ಸೋಂಸು ತಟ್ಟೆ ಕಮ್ಮಿ ಇದೆ ಹಾಗಾಗಿ ನಾವು ಪೂಜೆ ಮಾಡಲ್ಲ, ಇದೊಂದು ಚೂರು ದೊಡ್ಡದಿರ್ಬೇಕಿತ್ತು, ಪೀಠದಲ್ಲಿ 3 ಸ್ಟೆಪ್ ಇದೆ, ಆಗ ಅದಕ್ಕೆ ಮೇಲೊಂದು ಬೆಳ್ಳಿ ಕವಚ, ಬೆಳ್ಳಿ ಅಂತ ಮಾತಾಡ್ಲಿಕ್ಕೆ ಆಗಲಿಲ್ಲ, ಹಿತ್ತಾಳೆ ಕವಚ ಅಂತ ಹೇಳ್ಬೋದು ಇವಾಗಷ್ಟೇ, ಅದಿಲ್ಲ, ಹಾಗಾಗಿ ನಾನು ಪೂಜೆ ಮಾಡಲ್ಲ. ಅಂದ್ರೆ ಏನು ಸಿಕ್ಕಿದೆ ಅದ್ರಲ್ಲಿ ಇವನಿಗೆ ಇಲ್ಲ ಮಾಡಬೇಕು ಅಂತ, ಅದು ಇದ್ದಿದ್ರೆ ಮಾಡ್ತಿದ್ದೆ. ಇದು ತಪ್ಪು. ಏನಕ್ಕೇನಚಿತ್ ಸಂತುಷ್ಟ, ಏನನ್ನ ಪರಮಾತ್ಮ ಇವನಿಗೆ ಆ ಕಾಲದಲ್ಲಿ ಕಿಂಚಿತ್ ಒದಗಿಸಿರ್ತಾನೋ ಅದರಿಂದ ಈತ ಅಲಂಬುದ್ಧಿಯನ್ನ ಹೊಂದಿ ಭಗವನ್ ಮಾರ್ಗದಲ್ಲಿ ಈತ ಆಸಕ್ತನಾಗಿರ್ಬೇಕು. ಎಲ್ಲಿ ಮನೆ ಇಲ್ಲ ನಮಗೆ ಅಂತಿರ್ತಾರೆ ಕೆಲವರು, ಮನೆ ಇದ್ರೆ ಏನಾದ್ರು ಮಾಡಿ ಸ್ವಂತ ಮನೆ ಆಗಲಿ ಆಚಾರ ನೋಡ್ರಿ, ಅವಾಗ ನಮ್ಮ ಸಾಧನೆ ಏನೋ ಆಸ್ ಇಫ್ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಇರಂತ ಆ ರೀತಿ ಬಾಡಿಗೆ ಮನೆ ಆಗ್ತಾ ಇಲ್ಲ.
ಸ್ವಂತ ಮನೆ ಆಗ್ಲಿ ನೋಡ್ರಿ, ಸ್ವಂತ ಮನೆ ಆದ್ರೆ ಏನೇನು ಅವಾಂತರಗಳಾಗತ್ತೆ ಅಂತ ಪ್ರಹ್ಲಾದರಾದ್ರೂ ಅವತ್ತೇ ಬಂದೇ ಬಿಟ್ಟಿದ್ದಾರೆ. ಬಹಳ ಕಷ್ಟ. ಬಾಡಿಗೆ ಮನೆಯಲ್ಲಿಂದ ಒಂದು ದೂರಾರು ಮಾಡ್ತಿರ್ತಾನೆ, ಸ್ವಂತ ಮನೆ ಮಾಡೋದೇ ಕಷ್ಟ. ಅದು EMI ಯಲ್ಲೇ ಒಂದು ಜೀವನ ಕಳಿಬೇಕಾಗುತ್ತೆ. ಆಮೇಲೆ ಆ ಮನೆಯಲ್ಲೂ ಅದೇನೋ ಆಗೋದೇ ಇಲ್ಲ ಕಡೆ ಒಟ್ಟಲ್ಲ ಆ ಮನೆಯಲ್ಲಿ. ಅದಕ್ಕೆ ಏನಂದ್ರೆ ಶಾಸ್ತ್ರ ಅನಿಕೇತಃ ಅಂದ್ಬಿಟ್ಟ ದೇವರು. ಅಂದ್ರೆ ಯಾವ ಸ್ಥಳದಲ್ಲೂ ಕೂಡ ಈತ ಮೋಹ ಮಮತೆಯನ್ನು ಇಟ್ಕೋಬಾರದು. ಅನಿಕೇತ ಅಥವಾ ಅನಿಕೇತ. ಅಂದ್ರೆ ಪರಮಾತ್ಮನೇ ನಿಕೇತ, ನನಗೆ ಆಶ್ರಯ. ಹೀಗೆ ಒಂದು ಸಾಧನೆಯನ್ನು ಮಾಡ್ತಿರ್ಬೇಕು. ಆಮೇಲೆ ಸ್ಥಿರಮತಿ, ಏನೇ ಒಂದು ಪ್ರಸಂಗಗಳು ಬಂದಾಗಲೂ ಕೂಡ ತಾನು ಮತಿಯಲ್ಲಿ ಚಾಂಚಲ್ಯವನ್ನು ಹೊಂದಿರಬಾರ್ದು. ಇವತ್ತು ಆಗ್ತಿಲ್ಲ ಬಿಡು, ನಾಳೆ ಮಾಡೋಣ, ಪರಿಸ್ಥಿತಿ ಇದೆ ರೀ, ಏನ್ ಮಾಡೋದು, ಜನ ಅದನ್ನಂತಾರೆ, ಟೈಮ್ ಪರಿಸ್ಥಿತಿಗೆ ತಕ್ಕಂಗೆಲ್ಲ ಬಂದು ಅದು ಇಲ್ಲ. ಅದೆಲ್ಲರೂ ಹಾಗೆ ತಪ್ಪು ತಿಳ್ಕೊಂಡಿದ್ದಾರೆ. ಪರಿಸ್ಥಿತಿಗೆ ತಕ್ಕಂಗೆ ಧರ್ಮ ಬದಲಾಯಿಸೋದು ಅಂತ. ಅದಕ್ಕೆ ಏನ್ ಕೊಡ್ತಾರೆ ಗೊತ್ತೇನು ಕಾರಣ? ಆಪದ್ಧರ್ಮ ಅನ್ನೋ ಶಬ್ದಗಳನ್ನೆಲ್ಲ ಬೇರೆ ಆಡ್ತಾರೆ. ಅದಕ್ಕೆ ಸಂಬಂಧವೇ ಇಲ್ಲ. ಅವೆಲ್ಲ ಪರಿಸ್ಥಿತಿ ಬದಲಾಗಬಹುದು, ಆದರೆ ಇವನ ಮತಿ ಸ್ಥಿರವಾಗಿರ್ಬೇಕು ಯಾವತ್ತೂ ಕೂಡ. ಅವನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ಬೇಕು. ಆಗಲೇ ಇಲ್ಲ ಅಂದಾಗ ಆಪದ್ಧರ್ಮ ರೀ. ಆಪತ್ತಿದ್ದಾಗ ಆಪದ್ಧರ್ಮ. ಈಗೇನು ಆಪತ್ತಿದೆ ಅದು ಮನೆಯಲ್ಲಿ? ಆಪದ್ಧರ್ಮರಿ ಅದಕ್ಕೆ ಏನ್ ಬೇಕಾದ್ರೆ ಅಪವಾದಾಗೆ ತಗೋತೀವಿ. ಆಪದ್ಧರ್ಮ ಅದೇನು ಆಪತ್ತದು? ಇವನೇ ಆಪತ್ತು ತಗೋತಾ ಇದ್ದಾನೆ ಅಂತ ಎಲ್ಲ ಅನಾಚಾರ ಮಾಡಿ ವಸ್ತುತಃ. ಆದ್ದರಿಂದ ಅಂಥ ಪರಿಸ್ಥಿತಿಗಳು ವಿಭಿನ್ನವಾದರೂ ಕೂಡ ಭಗವಂತನ ಸೇವೆಯ ವಿಚಾರದಲ್ಲಿ ಮತಿ ಯಾವತ್ತೂ ಕೂಡ ಸ್ಥಿರವಾಗಿರಬೇಕು. ಅದು ಚಂಚಲವಾಗಿರಬಾರದು. ಹಿಂಗಿದ್ದು ಭಕ್ತಿಮಾನ್ ಮೇ ಪ್ರಿಯೋ ನರಃ, ಯಾರು ಭಕ್ತಿಯನ್ನು ಮಾಡುತ್ತಾನೋ ಅವನು ನನಗೆ ಪ್ರಿಯ. ಇಷ್ಟೆಲ್ಲ ಹೇಳುತ್ತಲ್ಲ ಪರಮಾತ್ಮ. ಇಷ್ಟೆಲ್ಲ ತುಂಬಾ ಹೇಳ್ತಿದ್ವಿ. ಭಕ್ತಿ ಮಾಡುವುದಿದ್ರೆ ಏನೋ ಕಷ್ಟಪಟ್ಟು ಮಾಡ್ಬಿಡ್ತಾ ಇದ್ವಿ. ಅದರ ಜೊತೆಗೆ ಒಂದು ಇಷ್ಟೇ ಕೊಟ್ಟಿದ್ದಾನೆ ದೇವರು. ಎಲ್ಲ ಆಗತ್ತೆ ಸ್ವಾಮಿ, ಅಷ್ಟೇ ಎಲ್ಲ ಮಾಡಕ್ಕೆ ಕಷ್ಟ ನಮಗೆ. ಮತ್ತೆ ಅದೇ ಹಿಂದೆ ಏನು ಹೇಳಿದ್ರು ಅದೇ ಕಷ್ಟ ಆಗತ್ತೆ, ಅದೇ ಪರಿಸ್ಥಿತಿ. ಪರಮಾತ್ಮ ಅಂದ ಕನಿಷ್ಠ ಪಕ್ಷ ಹೇಳಿದ್ರಲ್ಲಿ ಒಂದಾದ್ರೂ ಮಾಡ್ತಾ ಭಕ್ತಿ ಮಾಡ್ರಿ ಅಂತ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಅಂತ ಹೇಳಿದ್ದಾನಲ್ಲ, ಒಂದಾನ ಇಟ್ಕೊಂಡು ಭಕ್ತಿ ಮಾಡಿ. ಅಂದ್ರೆ ಪ್ರಾರಂಭ ಮಾಡ್ರಿ ಅಂತ ಒಂದೇ ಇಟ್ಕೊಂಡು ಮಾಡೋ ತಾತ್ಪರ್ಯ ಅಲ್ಲ. ಒಂದಾನ ಇಟ್ಕೊಂಡು ಪ್ರಾರಂಭ ಮಾಡ್ರಿ. ಏನಾಗುತ್ತೆ ಅವಾಗ? ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಃ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಒಂದೊಂದನ್ನಾರು ಹಿಡ್ಕೊಂಡು ಮಾಡ್ರಿ ಭಕ್ತಿಯನ್ನ, ಅವಾಗ ನೀವು ನನಗೆ ಪ್ರಿಯರಾಗ್ತೀರಿ. ಒಂದು ವೇಳೆ ಎಲ್ಲವನ್ನೂ ಸೇರಿಸಿಕೊಂಡು ನೀವು ಭಕ್ತಿಯನ್ನು ಮಾಡಿದರೆ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ, ಅವರು ನನಗೆ ಅತ್ಯಂತ ಪ್ರಿಯರಾಗಿ ಹೋಗ್ತಾರೆ. ನಾವು ಪ್ರಿಯರಾದ್ರೂ ಸಾಕಾಗಿದೆ, ಭಕ್ತಿ ಮಾಡಿದ್ರು ಸಾಕಾಗಿದೆ, ಪ್ರಿಯರಾಗೋದು ದೂರ ಆಯ್ತು. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಪರಮಾತ್ಮ ಅಂತ ನಾನೇನು ಹೇಳಿದ್ದೀನಲ್ಲ ನಿನಗೆ ಅರ್ಜುನ, ಇದೆಲ್ಲವೂ ಧರ್ಮ್ಯ ಮತ್ತು ಅಮೃತ, ಅಂದ್ರೆ ಧರ್ಮಪ್ರದ ಮತ್ತು ಮೋಕ್ಷಪ್ರದವಾದ ವಿಚಾರ. ಇದನ್ನ ಯಥೋಕ್ತಂ ಪರಿಪಾಸತೆ, ಹೇಗೆ ನಾನು ಹೇಳಿದ್ದೇನೋ ಹಾಗೇನಾದರೂ ಉಪಾಸನೆ ಮಾಡಿದ ಪಕ್ಷದಲ್ಲಿ ಹೇಗೆ ಉಪಾಸನೆ ಮಾಡಬೇಕು? ಶ್ರದ್ಧಾನ, ಶ್ರತ್ ಅಂದ್ರೆ ಆಸ್ತಿಕ್ಯ, ಅದನ್ನ ದಧಾನ ಅಂದ್ರೆ ಧರಿಸಿರುವವರು, ಅಂದ್ರೆ ಆಸ್ತಿಕ್ಯ ಬುದ್ಧಿಯನ್ನು ಹೊಂದಿರುವವರಾಗಿ. ಅದರ ಜೊತೆ ಆಸ್ತಿಕರು ಎಷ್ಟೋ ಜನ ಇರ್ತಾರೆ. ಅದ್ರ ಜೊತೆಗೆ ಏನಿರಬೇಕು? ಮತ್ಪರಮಃ, ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಜ್ಞಾನವನ್ನು ತಿಳಿಸಿ ಯಾರು ನಾನು ಹೇಳಿದಂತಹ ಅಂಶಗಳಲ್ಲಿ ಒಂದನ್ನಾದರೂ ಇಟ್ಕೊಂಡು ಭಕ್ತಿ ಮಾಡುತ್ತಾರೋ ಅವರು ಪ್ರಿಯರು. ಒಂದು ವೇಳೆ ಎಲ್ಲವನ್ನೂ ಇಟ್ಕೊಂಡು ಮಾಡಿದ ಭಕ್ತಾಸ್ತೆ ಅತೀವ ಮೇ ಪ್ರಿಯ, ಅವರು ನನಗೆ ಅತ್ಯಂತ ಪ್ರಿಯರು ಅಂತ ಆಗ್ತಾರೆ. ಆದ್ದರಿಂದ ನೀ ಕೇಳಿದ್ಯಲ್ಲ, ಅಪರೋಕ್ಷ ಜ್ಞಾನ ಆಗಬೇಕು, ಅದರಿಂದ ಪ್ರಸನ್ನತೆ. ಆ ಪ್ರಸನ್ನತೆಯನ್ನು ಹೊಂದಬೇಕಾದರೆ ಇಂತಹ ಭಕ್ತಿ ಇರಬೇಕು. ಆ ಪರಮಭಕ್ತಿ ನನ್ನನ್ನು ಕಂಡಾಗ ಬರುತ್ತೆ. ಆ ನನ್ನನ್ನು ಕಾಣಬೇಕಾದ್ರೆ ಇಷ್ಟೆಲ್ಲ ಅಂಶಗಳಿದೆ. ಹೀಗೆ ಆ ಪರಮಾತ್ಮ ತನ್ನ ಉಪಾಸಕರಿಗೆ ಇಂತಿಂತ ಮಾರ್ಗವನ್ನು ತಿಳಿಸ್ತಾ ಇದನ್ನ ಏನಂತ ಕರೆದಿದ್ದಾರೆ? 12ನೇ ಅಧ್ಯಾಯವನ್ನ ಭಕ್ತಿ ಯೋಗ ಅಂತ ಕರೆದಿದ್ದಾರೆ. ಭಕ್ತಿಗೆ ಸಂಬಂಧಪಟ್ಟಂತಹ ಅಂಶಗಳು ಅಂದ್ರೆ ಬರೀ ಭಕ್ತಿ ಅಷ್ಟೇ ಅಲ್ಲ, ಭಕ್ತಿಯ ಜೊತೆ ಇವೆಲ್ಲದರ ಯೋಗವಾದಾಗ ಈ ಭಕ್ತಿ ಪರಮಾತ್ಮನ ಪ್ರೀತಿಗೆ ಯೋಗ ಸಾಧನ ಆಗುತ್ತೆ, ಉಪಾಯವಾಗುತ್ತೆ ಅನ್ನೋದನ್ನ ತಿಳಿಸಿರುವಂತಹ ಯೋಗ. ಇದನ್ನ ಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ಉಪದೇಶ ಮಾಡಿದ್ದಾನೆ. ಹೀಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಭಕ್ತಿ ಯೋಗೋ ನಾಮ ದ್ವಾದಶೋಧ್ಯಾಯಃ ಸಂಪೂರ್ಣಂ ತಥಾನಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಈ ಒಂದು ಭಗವದ್ಗೀತೆಯ ಒಂದು ಪ್ರವಚನ ಮಾಲಿಕೆಯಲ್ಲಿ ಈ ಪ್ರತಿ ಶ್ಲೋಕ ತಗೋದು ದೊಡ್ಡ ಸಾಹಸ.
ಏನೋ ಶುರುವಿನಲ್ಲಿ ದೇವರ ನೆನೆಸ್ಕೊಂಡು ಹನುಮಪ್ಪನ ನಮ್ಮ ಗುರುಗಳನ್ನ ನೆನೆಸ್ಕೊಂಡು ಶುರು ಅಂತೂ ಮಾಡಿದ್ವಿ. ಮಾಡಿದಾಗ ನನಗೂ ಒಂದು ಬುಕ್ಕು ಇತ್ತು. ಹೇಳ್ತೀವಿ, ಇಲ್ಲಿ ಸಂಘದವ್ರು ಒಪ್ಪಬೇಕಲ್ಲ, ಯಾರ ಆಚಾರ್ಯ ಕೇಳಕ್ಕಾಗಲ್ಲ ನಮ್ಗೆಲ್ಲ, ಹೇಳೋದ್ರಿ ನಾವು ಭಾರತವನ್ನು ಗ್ರಹಿಸ್ತೀವಿ ಅಂತ ಹೇಳ್ತಾರೆ ಅನ್ನೋ ಭಾವನೆಯಲ್ಲಿ ಇಟ್ಟುಕೊಂಡು ನಾನೇನು ಅನ್ಕೊಂಡೆ, ಕಲ್ಲಂತೂ ಬಗದೆ ಹೆಂಗೂ ಪ್ರಾಣದೇವರಿದ್ದಾರೆ, ಪ್ರಾಣದೇವರ ಎದುರಿಗೆ 2 ಅಕ್ಷರ ಹೇಳ್ದಂಗಾಗತ್ತೆ, ವಾಕ್ಶುದ್ಧಿ ಆಗತ್ತೆ, ಮನಃಶುದ್ಧಿ ಆಗತ್ತೆ ಅನ್ಕೊಂಡು ನೋಡಿ ಒಪ್ಕೊಂಡ್ಬಿಟ್ರು. ಪ್ರಾಣದೇವರು ಅವರೊಳಗೆ ನಿಂತ್ಕೊಂಡು ಹೇಳ್ರಿ ಆಚಾರ್ಯ ಅಂತ ಅನಿಸಿದ್ರು. ಅಲ್ಲಿಂದ ಪ್ರಾರಂಭ ಆಗಿರುವಂತಹ ಸಾಹಸ ದೇವರೇನು ಮಾಡಿಸ್ತಾ ಇದ್ದಾರೋ ಹೇಳೋದು ಕೇಳೋದು ಎರಡನ್ನು, ಅದನ್ನ ಈ ಒಂದು 12 ಅಧ್ಯಾಯಗಳ ತನಕ, ಅರ್ಥಾತ್ 2 ಭಾಗ ಅಷ್ಟಾಗಿದೆ ಇಲ್ಲಿ. ಅದನ್ನ ದೇವರು ಏನು ಮಾಡಿಸಿದ್ದಾನೆ, ಇದೆಲ್ಲ ನಮ್ಮ ಕೈಲಿ ಆಗೋದಲ್ಲ. ಏನೋ ದೇವರು ನಮ್ಮ ಪೂಜ್ಯ ಗುರುಗಳ ಮುಖವನ್ನ ನೋಡಿ ಏನೋ ಅವ್ರ ಶಿಷ್ಯ ಅಲ್ಲ ಅಂತ ಹೇಳಿ ಇಷ್ಟು ಅವರ ಗ್ರಂಥವನ್ನ, ಅವರ ಮಹಿಮೆಯನ್ನ ನಮ್ಮ ಬಾಯಲ್ಲಿ ಹೇಳಿಸ್ತಾ ಇರೋದು. ಆದ್ದರಿಂದ ಏನಾದ್ರು ಈ ಭಗವದ್ಗೀತೆಗೆ ಸಂಬಂಧಪಟ್ಟ 2 ಅಕ್ಷರ ಇಲ್ಲಿ ಹೇಳ್ತಾ ಇರೋದು, ಮತ್ತೆ ಇಲ್ಲಿ ಏನಾದ್ರು ನಡೀತಾ ಇರೋದು, ಮತ್ತೆ ಹೇಳಿದ್ರಿಂದ ನಿಮ್ಗೇನಾದ್ರೂ ಒಂದು ಒಳ್ಳೆಯ ಅಂಶ ಸಿಗ್ತಾ ಇರೋದು ಅಂತ ಆಗಿದ್ರೆ, ಇದರಿಂದ ಏನಾದ್ರೂ ಒಂದು ಪುಣ್ಯಾಂಶ ಬಂದಿದ್ರೆ ಅವೆಲ್ಲ ಯಾರಿಗೆ ಸೇರ್ಬೇಕು? ನಮ್ಮ ಪೂಜ್ಯ ಗುರುಗಳಾದಂತಹ ಬಳಗರಾಚಾರ್ಯರಿಗೆ ಸೇರ್ಬೇಕು. ಅಂತಹ ಪೂಜ್ಯ ಗುರುಗಳ ಪಾದಸ್ಮರಣೆಯನ್ನು ಮಾಡ್ತಾ ಅವರಿಗೆ ಹುಟ್ಟಿದೆ ಅನ್ನೋದಕ್ಕೆ ದ್ಯೋತಕವಾಗಿ ನಮ್ಮ ಪೂಜ್ಯ ಆಚಾರ್ಯಾಗಿ ನಮ್ಮ ಅಜ್ಜಿಯವರು ಇಲ್ಲಿ ಬಂದು ನಾ ಬರ್ತೀನಿ, ನನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಬಂದಿರೋದ್ರಿಂದ ಅದು ನಮ್ಮ ಗುರುಗಳಿಗೆ ಮುಟ್ಟಿದೆ ಅಂತ ಹೇಳಿ ನಾವು ತಿಳ್ಕೋಬಹುದು. ಅಂತಹ ಪೂಜ್ಯ ಅಜ್ಜಿಯವರು ಆಚಾರ್ಯಾಣಿ ಅವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಪೂಜ್ಯ ಆಚಾರ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಹಾಗೆ ಮಾತಾಪಿತೃಗಳು ಅಂತಹ ತಂದೆ ತಾಯಂದರಿಗೂ ಕೂಡ ಶಿರಸ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅವರ ಗುರುಗಳಾದ ಜಯಹಾಳಾಚಾರ್ಯರು, ಸತ್ಯಜ್ಞಾನ ತೀರ್ಥರು, ಅದರಂತೆ ಎಲ್ಲರಿಂದಲೂ ಸ್ತುತ್ಯರಾದಂತಹ, ಇವತ್ತು ನಾವೇನಾದರೂ ಆಚಾರ್ಯರ ಭಾಷ್ಯ ತಾತ್ಪರ್ಯವನ್ನು ಒಳಗೊಂಡು ಭಗವದ್ಗೀತೆಯ ಅರ್ಥವನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಸುಲಭವಾಗಿ ಗೀತೆಯ ಅರ್ಥವನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರನ್ನು ಗೀತಾ ವಿವೃತ್ತಿಕಾರರಾದ ಮಂತ್ರಾಲಯ ಪ್ರಭುಗಳು ಎಷ್ಟು ನೆನೆಸಿಕೊಂಡ್ರೂ ಸಾಲದು. ಇವರದ್ದೇ ಮಹತ್ವ ಹೀಗಿದ್ದಾಗ ಇವರಿಂದಲೂ ಸ್ತುತ್ಯ, ಇವರೇ ಅದರ ಜ್ಞಾನಾಭ್ಯನಪ್ಯವಾದಿ ಅಂತಂದ್ಬಿಟ್ಟಿದ್ದಾರೆ. ಅಂತಹ ಮಂತ್ರಾಲಯ ಪ್ರಭುಗಳು, ವ್ಯಾಸರಾಜರು, ವಾದಿರಾಜರು, ಋತುಮ ತೀರ್ಥರು ಎಲ್ಲರೂ ಕೂಡ ಭಗವದ್ಗೀತೆಗೆ ಟಿಪ್ಪಣಿ ಬರೆದವರೇ. ಗೀತಾ ಭಾಷ್ಯ, ಆಚಾರ್ಯರ ಭಾಷ್ಯಕ್ಕೆ ಏನು ಟೀಕಾಕೃಪಾದರ ಟೀಕೆ, ಅದಕ್ಕೆಲ್ಲರೂ ಕೂಡ ಟಿಪ್ಪಣಿಯನ್ನು ಬರೆದು ಆ ಕೃಷ್ಣ ಪರಮಾತ್ಮನ ವೇದವ್ಯಾಸ ದೇವರ ಆಚಾರ್ಯರ ಸೇವೆಯನ್ನು ಮಾಡಿದವರೇ. ಅಂತಹ ದಾಸರಾಯರಾಗಲಿ, ದೊಡ್ಡ ದೊಡ್ಡ ಜ್ಞಾನಿಗಳಾಗಲಿ, ಇವರೆಲ್ಲರಿಂದಲೂ ಸ್ತುತ್ಯರಾದಂತಹ ಟೀಕಾಕೃಪಾದರು, ಅವರಿಂದಲೂ ಸ್ತುತ್ಯರಾದಂತಹ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು, ಅವರೇನೇ ಅನುಭೀಮ ಮಧ್ವರೂಪಿಗಳು, ಅವರಿಂದ ಸ್ತುತ್ಯರಾದ ಅವರ ಅಂತರ್ಗತರಾದಂತಹ ರಾಮಕೃಷ್ಣ ವೇದವ್ಯಾಸ, ಜನಂತ ರೂಪಾತ್ಮಕನಾದ ಲಕ್ಷ್ಮೀ ಹಯಗ್ರೀವ ತದುವಿನರಾದಂತಹ ಈ ಒಂದು ಉತ್ಸವದಲ್ಲಿ ಎಲ್ಲ ಅವನೇ ಸನ್ನಿಧಾನ ಇಟ್ಟಿದ್ದಾನೆ. ವೇದವ್ಯಾಸ ದೇವರು ಬಂದರು, ನರಸಿಂಹ ದೇವರು ಬಂದರು. ಅಂತಹ ಲಕ್ಷ್ಮೀ ನರಸಿಂಹ ಜನಂತ ಅವತಾರಾತ್ಮಕನಾದ ವಿಶ್ವರೂಪಿ ಪರಮಾತ್ಮನಿಂದ ಅಭಿನ್ನನಾದ ಪಾರ್ಥ ಸಾರಥಿ ಶ್ರೀ ವೇಣುಗೋಪಾಲ ಕೃಷ್ಣದೇವರ ಈ ಪಾದಾರವಿಂದದಲ್ಲಿ ಈ ಒಂದು 7 ದಿನಗಳ ಪ್ರವಚನ ಮಾಲಿಕೆಯನ್ನು ಅರ್ಪಣೆ ಮಾಡುತ್ತಿದ್ದೇನೆ ಅಂತ ಹೇಳ್ತಾ ಉಪಸಂಹಾರ ಮಾಡುತ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಮತ್ತು ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ಏನಾದರೂ ಲೋಪದೋಷಗಳಾದ ಆದರೆ ಹಾಗೇ ಇದೆ, ಬೇಕಾದಷ್ಟಾಗಿದೆ ಅಂತಹದ್ದನ್ನ ಆ ಲೋಪದೋಷಗಳನ್ನ ನಂದು ಅಂತ ನಾನು ಹೇಳ್ಕೊಡ್ತಾ, ಗುಣಾಂಶಗಳೆಲ್ಲವೂ ಪೂಜೆ ಗುರುಗಳದ್ದು ಅಂತ ಹೇಳ್ಕೊಡ್ತಾ, ಅದರಂತೆಯೇ ಈ ಹೇಳಿದ್ದರಿಂದ ನಮಗೂ ಮತ್ತು ಇಲ್ಲಿ ಕೇಳಿದ್ದರಿಂದ ನಿಮಗೂ ಇಡಿಸಿದಂತಹ ಎಲ್ಲ ಆಯೋಜಕರಿಗೂ ಕೂಡ ಇದೇ ರೀತಿಯಾಗಿ ಪರಮಾತ್ಮ ಹಿತೋಪತಿಶಯವಾದ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟಿದ್ದನ್ನು ಸಾಧನದಲ್ಲಿ ವಿನಿಯೋಗ ಮಾಡಬೇಕು ಅನ್ನೋ ಬುದ್ಧಿಯನ್ನು ಕೂಡ ಕೊಟ್ಟು ಮತ್ತು ಹೆಚ್ಚೆಚ್ಚಾಗಿ ಇದೇ ಜ್ಞಾನ ಸಹಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಲಿ ಅಂತ ಕೇಳ್ಕೊಳ್ತಾ, ಅಷ್ಟೇ ಅಲ್ಲ ವಿಶೇಷವಾಗಿ ಭಗವದ್ಗೀತೆಯನ್ನು ನಿರ್ವಿಘ್ನವಾಗಿ ಅವನೇ ಈ ಯಜ್ಞವನ್ನ ಪೂರ್ಣಗೊಳಿಸಿಕೊಳ್ಳಿ ಅಂತಲೂ ಕೂಡ ಪ್ರಾರ್ಥನೆ ಮಾಡುತ್ತಾ ಪುನಃ ಪರಮಾತ್ಮನಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಉಪಸಂಹಾರ ಮಾಡ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.